ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಇತ್ತಂ ವಿಶ್ವೇಶ್ವರೇಸ್ಮಿನ್ ನಿಖಿಲಜಗದವಸ್ಥಾಪ್ಯ ಸೀತಾಸಹಾಯೇ ಭೂಮಿಷ್ಠೆ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜಾರಾಜ್ಯಾಭಿಷೇಕೆ ಪ್ರಕೃತಿಜನಭಜೋ ಮಾನಯನ್ನಾತ್ಮನೋರ್ಥ್ಯಂ ದಧ್ರೆ ತನ್ಮಂಥರಾಯಾಃ ಶ್ರುತಿಪಥಭಗಮದ್ಭೂಮಿಗಾಯಾ ಅಲಕ್ಷ್ಮ್ಯಾಃ. ಏನಾಯಿತು? ಸವಾಯಸಾನಾಂ ಅಸುರೋ ಅಖಿಲಾನಾಂ ವರಾದುಮೇಶಸ್ಯ ಬಭೂವ ಚ ಅಕ್ಷಿಗಃ ನಿಪಾತಿತೋऽಸೌ ಸಹ ವಾಯಸಾಕ್ಷಿಭಿಃ ತೃಣೇನ ರಾಮಸ್ಯ ಬಭೂವ ಭಸ್ಮಸಾ. ಸಹ ವಾಯಸಾನಾಂ ಅಸುರಃ ಅಖಿಲಾನಾಂ ವರಾದುಮೇಶಸ್ಯ ಬಭೂವ ಚ ಅಕ್ಷಿಗಃ. ಅಸುರ ಅಖಿಲಾನಾಂ ಅಕ್ಷಿಗಃ, ಅಖಿಲಾನಾಂ ವಾಯಸಾನಾಂ ಅಕ್ಷಿಗಃ. ಎಲ್ಲ ಕಾಗೆಗಳ ಅಕ್ಷಿಗಳಲ್ಲಿ ಕೂತ್ಕೊಂಡು ಅವನು ಲೋಕನಾಶ ಮಾಡ್ತಾ ಇದ್ದ. ನಿಪಾತಿತೋಸೌ ಸಹ ವಾಯಸಾಕ್ಷಿಭಿ. ಆ ವಾಯಸದ ಅಕ್ಷಿಗಳ ಸಮೇತವಾಗಿ ನಿಪಾತಿತ, ನೀಪಾತಿ ಒನ್ಸ್ ಫಾರ್ ಆಲ್. ಪಾತಿತ ಅಂದ್ರೆ ಬಿದ್ದ, ನಿಪಾತಿತ ಅಂದ್ರೆ ಬಿದ್ದೋದ ಅಂತ. ಮತ್ತೆ ಎಂದೂ ಸಹ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪೆಟ್ಟನ್ನು ರಾಮದೇವರು ಹಾಕಿದ್ರು. ಇಷ್ಟೆಲ್ಲ ಮಾಡಿದ್ದು ಯಾವುದರಿಂದ? ಅವರು ತೃಣೇನ, ಒಂದು ಹುಲ್ಲು ಕಡ್ಡಿ ಬಿಟ್ಟು. ಅಂದರೆ ರಾಮದೇವರ ಶಕ್ತಿ ಎಷ್ಟು ಅಂತ ಗೊತ್ತೆ. ಅದರಲ್ಲಿ ಹುಲ್ಲು ಕಡ್ಡಿಯಿಂದನೇ ರಾಮದೇವರು ಇಷ್ಟು ಮಾಡಿರೋದ್ರಿಂದ ಇದು ಎಷ್ಟು ಅಪೂರ್ವವಾದ ಸಾಮರ್ಥ್ಯ ಅಂತ ತಿಳಿಯುತ್ತಾರೆ. ಅದು ಯಾಂಥ ಸಾಮರ್ಥ್ಯ ಅದು? ಮೊದಲೇ ಅವನು ರುದ್ರದೇವರ ವರ, ಇದು ಬ್ರಹ್ಮಾದಿಗಳಿಂದ ಶರಣ ಹೊಕ್ಕ, ಸ್ವತಃ ಇಂದ್ರದೇವರ ಮಗ. ಇಷ್ಟೆಲ್ಲ ಪ್ರತಿಷ್ಠೆ ಇದ್ದರೂ ಕೂಡ ಏನು ಮಾಡಲಿಕ್ಕಾಗಲಿಲ್ಲ, ಉಳ್ಕೊಳ್ಳೋಕ್ಕಾಗಲೇ ಇಲ್ಲ ಅಂತ ಹೇಳಿದರೆ ರಾಮದೇವರು ಎಲ್ಲರ ಮೇಲಿದ್ದಾರೆ ಅಂತ ಅರ್ಥ. ಎಲ್ಲರ ಮೇಲಿರತಕ್ಕಂಥವರು. ರಾಮಸ್ಯ ಬಭೂವ ಭಸ್ಮಸ, ಪುಡಿಯಾದ ತೃಣದಿಂದ. ಇದರಿಂದ ನಮಗೇನಾಯ್ತು? ಈಗ ಒಂದು ಮಾತಿದೆ, ತೇನ ವಿನ ತೃಣಮಪಿ ನ ಚಲತಿ. ದೇವರ ಅನುಗ್ರಹ ಇಲ್ಲದೆ ಹೋದರೆ ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ, ಎಲ್ಲ ಪ್ರಸಿದ್ಧ ಅದು. ಆದರೆ ದೇವರು ಬಿಟ್ಟರೆ ಹುಲ್ಲು ಕಡ್ಡಿನೂ ಏನು ಬೇಕಾದ್ರೆ ಮಾಡಿಬಿಡುತ್ತೆ. ಇನ್ನೊಂದು, ದೇವರು ಮಾಡಲಿಕ್ಕೆ ಏನು ಸಾಕು? ಹುಲ್ಲು ಕಡ್ಡಿ ಸಾಕು. ಎಷ್ಟೋ ಸರ್ತಿ ದೊಡ್ಡ ದೊಡ್ಡ ಕೆಲಸ ಸಣ್ಣ ಇದರಿಂದ ಆಗಿರುತ್ತೆ, ಗೊತ್ತಾಯ್ತಾ? ಪ್ಲೇನ್ ಆಕ್ಸಿಡೆಂಟಲ್ಲಿ ಬದುಕಿರ್ತಾರೆ, ಸುಮ್ಮನೆ ಬಿದ್ದು ಸತ್ತು ಹೋಗ್ತಾರೆ, ಹೋಗ್ತಾ ಹೋಗ್ತಾ ಬಿದ್ದುಬಿಡ್ತಾರೆ. ಹಾಗೆ ಅದು ಏನು ಹೇಳೋಕ್ಕಾಗಲ್ಲ. ದೇವರ ಸಂಕಲ್ಪ ಎಷ್ಟು ವಿಚಿತ್ರ ಅಂತ ಕೇಳಿದರೆ, ತೀರ ಸಣ್ಣ ನೆಪ ಸಾಕು. ಎಂಥ ದೊಡ್ಡ ನೆಪಕ್ಕೂ ಏನೂ ಆಗದೆ ಇರ್ಬೋದು, ದೇವ್ರ ಸಂಕಲ್ಪ ಇಲ್ಲ. ಸಣ್ಣ ಏನು ಬೇಕಾದ್ರೆ ದೇವ್ರ ಸಂಕಲ್ಪ ಇದೆ. ಆದ್ದರಿಂದ ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ದೇವರ ತೃಣಕ್ಕೆ ಬೆಲೆ ಇಲ್ಲ, ದೇವ್ರ ಕೆಲಸಕ್ಕೆ ಭಾರಿ ಬೆಲೆ ಬಂತು. ಆದ್ದರಿಂದ ಇವತ್ತು ನಾವು ಎಷ್ಟೇ ತೃಣಪ್ರಾಯರು, ಆ ಲೆಕ್ಕದಲ್ಲಿ ನಾವೆಲ್ಲ ಎಂಥವರು ತೃಣಪ್ರಾಯರಿದ್ದಾಗ ದೇವರ ಅನುಗ್ರಹ ಇದ್ದರೆ ಏನು ಮಾಡಕ್ಕೆ ಬರುತ್ತಾಗ? ಸಾಧನೆ ಮಾಡಕ್ಕೆ ಬರ್ತಿದ್ದಾರೆ, ಬರೋದಿಲ್ಲ. ದಾಹಂಕರ್ತ ಹರಿಕರ್ತ ಅಂತ ಬರಬೇಕಾದ್ರೆ ಒಳ್ಳೆ ನಿದರ್ಶನ ಇದೆ. ನಿಪಾತಿತೋಸೌ ಸಹ ವಾಯಸಾಕ್ಷಿಭಿ ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ಬರೀ ಸುಟ್ಟೋದು, ಬೂದಿಯಾಗಿ ಹೋಗ್ಬಿಟ್ಟ. ಬೂದಿಯಾಗಿ ಹೋದ ಅಂತ ಹೇಳಿದ್ರೆ ಅದು ಇನ್ನೇನು ಯೋಚನೆ ಕೂಡ ಮಾಡೋಂಗಿಲ್ಲ. ತರುರ್ಹಿ ತಸ್ಮೈ ವಿಪರಂ ಬಲಾರ್ಥಿನೋ ಯದ್ವಾಯಸಾಸ್ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತದೇಕನೇತ್ರ ಬಭೂವುರನ್ನೇಪಿ ತು ವಾಯಸಾ ಸದಾ. ದದುರ್ಹಿ ತಸ್ಮೈ ವಿವರಂ ಬಲಾರ್ಥಿನಃ. ಆ ವಿವರಂ ಬಲಾರ್ಥಿನಃ, ಬಲವನ್ನು ಬಯಸಿಬಿಟ್ಟು ಅವೆಲ್ಲವೂ ಕೂಡ ವಾಯಸಗಳೆಲ್ಲ ಏನು ಮಾಡಿದ್ದು? ರಾಕ್ಷಸ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದು. ಅವನಿಂದ ಬಲ ಬರುತ್ತೆ ಅಂತ ಹೇಳಿ. ಕೃತಂ ರಮೇಶೇನ ತದೇಕನೇತ್ರ. ಅದಕ್ಕೆ ಪರಮಾತ್ಮ ಏನು ಮಾಡ್ದ? ಎರಡು ಕಣ್ಣಿರೋವರೆಗೂ ಅಂತ ಹೇಳಿದ್ದ. ಯಾವ ಎರಡು ಕಣ್ಣಿರೋವರೆಗೂ ಕೇಳಿದ್ರಿಂದ ಒಂದು ಕಣ್ಣು ಹೋದ್ರೆ ಸಾಕು, ಎರಡು ಕಣ್ಣು ತೆಗಿಬೇಕಾಗಿಲ್ಲ. ಎಷ್ಟು ಹೋದ್ರೆ ಸಾಕೀಗ? ಒಂದು ಹೋದ್ರೆ ಸಾಕು. ಈಗ ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಅದು. ಈ ಮಾಯಾವಾದರು ಏನು ಹೇಳ್ತಾರೆ? ಮೂರು ಕಾಲಕ್ಕೂ ಸುಳ್ಳು ಜಗತ್ತು ಅಂತ ಹೇಳ್ತಾರೆ. ಈ ಕಾಲಕ್ಕೆ ಸತ್ಯ, ಹಿಂದೆ ಮುಂದೆ ಸುಳ್ಳು ಅಂತ ಹೇಳಿದರೆ ಸತ್ಯ ಆಗಲಿಕ್ಕೆ ಎಷ್ಟು ಸಾಕು? ಕಳ್ಳ ಹಂಚ್ಕೊಳ್ಳೋಕೆ ಕೋಟಿ ರೂಪಾಯಿ ಕದಿಬೇಕಾಗಿಲ್ಲ, ಎಷ್ಟು ಕದ್ರೆ ಸಾಕು? ಒಂದು ಪೈಸಾ ಕದ್ರೂ ಕಳ್ಳನೇ. ಆ ದೃಷ್ಟಿಯಿಂದ ಇವತ್ತು ಎಷ್ಟು ಮಾಡಿದ್ರೆ ಸಾಕೀಗ? ಒಂದು ಕಣ್ಣು ಹೋದ್ರೆ ಸಾಕು. ಯಾರು ಎಷ್ಟು ಕಣ್ಣು? ಎರಡು ಕಣ್ಣು ತೆಗಿಬೋದಾಗಿತ್ತು ಬೇಕಾದ್ರೆ, ಏನು ಯಾರು ಕೆಳಗಿರಲಿಲ್ಲ. ಈ ಸಿಕ್ಸರ್ ಹೊಡಿಬೇಕಾದ್ರೆ ಬೌಂಡ್ರಿ ಜಸ್ಟ್ ದಾಟ್ಬಿಟ್ರೆ ಸಾಕು, ತುಂಬ ದೂರ ಹೋಗ್ಬೇಕಾಗಿಲ್ಲ, ಅಷ್ಟೇ ಹೊಡಿಬೋದು. ಆ ದೇವ್ರು ಏನು ಮಾಡಿದ್ದಾರೆ? ಎಷ್ಟು ಮಿನಿಮಮ್ ಅಂತ ಹೇಳಿದ್ರೆ ಎಷ್ಟು ಕರುಣಾಳು, ಭಾರಿ ಕರುಣಾಳು. ಆದ್ದರಿಂದ ಇದು ದೇವರ ಕಾರುಣ್ಯ. ಇದು ಎರಡು ಕಣ್ಣು ತೆಗೆರು ಒಂದೇ ಕಣ್ಣು ತೆಗೆದ ಅಂತ ಹೇಳಿದಾಗ ಇವಾಗ ಮಹತ್ವ ಇದೆ. ಇನ್ನು ಈವನ್ ಇದು ಮುಂದಿನ ಕಾಗೆಗಳಿಗೂ ಕಣ್ಣು ಕಾಣಿಸ್ದಾಗಾಯಿತು, ದೇವರ ಶಕ್ತಿ ಅದು. ಮತ್ತು ಇವತ್ತೇನು ಹೇಳುತ್ತೆ ಥಿಯರಿ ಆಫ್ ಎವಲ್ಯೂಷನ್ ಪ್ರಕಾರ? ಸಂತತಿ ಹಾಗೆ ಬೆಳೀತಾ ಹೋಗುತ್ತೆ. ಅರ್ಥ ಆಯ್ತಾ? ಒಂದ್ಸತಿ ಇಲ್ಲ ಅಂದಮೇಲೆ ಏನಾಯ್ತದೆ? ಈಗ
ಸುಳ್ಳೆ ಕತೆ ಹೇಳ್ತಾರೆ, ಹೋದೋಲೋ ಗೊತ್ತಿಲ್ಲ. ಹಿಂದೆ ಕಿವಿ ಆನೆಗಳಿಗೆ ಕಿವಿ ಆಡಿಸಿದಾಗೆ ಮನುಷ್ಯರು ಕಿವಿ ಆಡಿಸ್ತಾ ಇದ್ದ. ಆಮೇಲೆ ಏನಾಯಿತು, ಅವು ಕೈ ಯಾವಾಗಿತ್ತು ಉಪಯೋಗಿಸಿ ಶುರು ಮಾಡಿಬಿಟ್ಟೆ, ಕಿವಿ ಬೇಕಾಗಲಿಲ್ಲ. ಆನೆಗಳಿಗೆ ಕೈ ಇಲ್ಲ ಆದ್ದರಿಂದ ನಡ್ಕೊಂಡು ಹೋಯ್ತು. ಆಯ್ತು, ಬರ್ತಾ ಹೊರತು ಹುಟ್ಟವೆಲ್ಲ ಏನಾದವು ಹಾಗಾಯ್ತು. ಇನ್ನು ಡಯಾಬಿಟಿಸ್ ಬಿ ಪಿ ಅವೆಲ್ಲ ಹೇಗೆ ಬರುತ್ತೆ? ವಂಶ ಪಾರಂಪರ್ಯ. ಅದೇ ವಂಶ ಪಾರಂಪರ್ಯ ಏನಾದವು ಸೈಂಟಿಫಿಕ್ ಆಗಿ. ಇದು ರಾಮದೇವರ ಶಕ್ತಿ, ಅದು ದೇವರು ಅದು ಒಪ್ತವ್ರಿಗೆ ಸಮಸ್ಯೆನೇ ಇಲ್ಲ. ಆದರೆ ದೇವರು ಏನು ಮಾಡಿದ್ದಾನೆ ಈಗ, ಪ್ರತಿಯೊಂದು ಈ ಒಂದು ಕಾಗೆಗಳ ಎರಡು ಕಣ್ಣು ಹೋಗಿ ಒಂದು ಕಣ್ಣು ಮಾತ್ರ ಕಾಣೋಕ್ಕಾಗಿದ್ದು ಹೇಗೋ ಹಾಗೆ ಆನುವಂಶಿಕವಾಗಿ ಏನು ಬರುತ್ತೆ, ರೋಗನೂ ಬರುತ್ತೆ. ಇನ್ನೊಂದು ದೃಷ್ಟಾಂತ ಇದೆ. ಆ ಪಳೆಯ ಕಾಲಕೂಟ ವಿಷ ಬಂತು, ರುದ್ರದೇವರ ಕೈಲಿ ಸ್ವಲ್ಪ ಕೊಟ್ಟರು, ಏನು ಭಾರಿ ಕಡಿಮೆ ಮಾಡಿ ಕೊಟ್ಟರು. ಅದು ಸ್ವಲ್ಪ ಕುಡಿಯುತ್ತೆ, ಮೂರ್ಛೆ ಬಂತು, ಅದು ಕೆಳಗೆ ಬಿತ್ತು. ಇವ್ರು ಕುಡಿದ್ರು ಎಲ್ಲ ಕಂಟಾಯ್ತು, ಎಲ್ಲ ಕತೆ ಗೊತ್ತಿದೆ. ಆ ಸ್ವಲ್ಪ ತೊಟ್ಟಿದ್ರೆ ಸ್ವಲ್ಪ ನೆಕ್ಕಿದ್ವು ಹಾವು ಚೌಳುಗಳೆಲ್ಲ. ಇವತ್ತಿಗೂ ಏನಾಯ್ತು ಅದೀಗ ವಿಷ ಇದೆ. ಆ ವಿಷಯ ಇವತ್ತಿಗೂ ಇದೆ. ವಂಶ ಪಾರಂಪರ್ಯ ಏನು ಬಂದಿದೆ, ನಾಗರಾವನ ವಿಷಯ ನಾಗರಾವ ಮತ್ತೆ ಬರುತ್ತೆ. ಅರ್ಥ ಆಯ್ತಾ? ಚೇಳಿನ ವಿಷಯ ಚೇಳು ಮತ್ತೆ ಬರುತ್ತೆ. ಎಲ್ಲಿಂದ ಬಂತಿದ್ದು? ಆನುವಂಶಿಕ. ಈ ಅರ್ಥದಲ್ಲಿ ಈ ನಮ್ಗೆ ಅರ್ಥ ಆಗುತ್ತೆ. ನಾವು ಮಾಡೋ ತಪ್ಪು ಏನಾಗುತ್ತೆ ಮುಂದೆ, ವಂಶ ಪಾರಂಪರ್ಯ ಕಾಡುತ್ತೆ. ಅನೇಕರಿಗೆ ಗೊತ್ತಿಲ್ಲ, ನನ್ನಿಷ್ಟ ಬೇಕಾದ್ ಮಾಡ್ತೀನಿ ಅಂತ. ರೋಡ್ಲಲ್ಲಿ ನನ್ನಿಷ್ಟ ಬೇಕಾದ್ ಮಾಡಿ ಅಂತ ಹೇಳಿ ಏನಂತಾರಾಗ, ಇದು ರೋಡ್ ಇದ್ರೆ ಇಷ್ಟ ಮನೆ ಎಲ್ಲ ಹೋಗಾಕಡಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಈಗ ನಮ್ಮ ದೇಹದ ಮೇಲೆ ಪೂರ್ತಿ ಸ್ವಾತಂತ್ರ್ಯ ಇದ್ರೆ ಮಾಡ್ಬೋದಾಯ್ತು, ಸ್ವಾತಂತ್ರ್ಯ ಇಲ್ಲ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಬಿಜಾಯಿತ್. ಬಾಡಿಗೆ ಬಿಟ್ಟು ಹೋಗೋರು ಹ್ಯಾಂಗೆ ಮನೆ ಏನು ಮಾಡಬೇಕು ಅವನು, ಹಾಗೆ ಒಪ್ಸಿ ಹೋಗ್ಬೇಕು. ಬಾಲ್ ಕಿತ್ಕೊಂಡು ಹೋದ, ಕಿಟಕಿ ಕಿತ್ಕೊಂಡು ಹೋದ ಮಾಡಿದ್ರೆ ಕೇಸ್ ಆಗುತ್ತೆ. ಇಂಟ್ಯಾಕ್ಟ್ ಒಪ್ಪಿಸ್ಬೇಕಾಗೇನೆ. ಗೊತ್ತಾಯ್ತಾ? ಅದು ಒಪ್ಪಿಸದೇ ಇರಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಜನ ಏನು ತಿಳ್ಕೊಂಡು ನನ್ನ ದೇಹ ಏನಾದ್ರು ಮಾಡ್ಕೊತೀರಿ, ನೀವ್ಯಾರು ಕೇಳೋದಕ್ಕೆ ಅಂತ ಹೇಳ್ತಾರೆ. ತಪ್ಪೋದು. ಆ ಹೇಳೋ ಹಕ್ಕು ಅವ್ರಿಗೆ ಇಲ್ಲವೇ ಇಲ್ಲ. ಇವತ್ತು ಆ ರೀತಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ಬೋದೇ ಹೊರತು ಹೊರಗೆ ಹೋದ್ರೆ ಒದಿತಾರೆ, ಇಂದ ಮಾತಾಡೋಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದ ಬಭೂವರನ್ನೇಪಿತು ವಾಯಸಾಹ ಸದಾ. ಹಾಂ, ಹೌದು. ಒಬ್ಬನಿಗೆ ಬಾಂಬ್ ಹಾಕಿರು, 1000 ಜನ ಕೂತಿದ್ದಾರೆ, ಎಲ್ಲ ಸಾಯ್ತಾರೆ. ಏನು ಮಾಡ್ಬೇಕು ಅದಕ್ಕೀಗ? ನಿಜ ಅದು. ಒಬ್ಬರು ಮಾಡಿ ಯಾರಿಗೆ ಯಾರನ್ನ ಅವ್ನು ಏನು ಮಾಡಿದ? ಎಲ್ಲ ಕಡೆ ಅವನೇ ಕೂತಿರೋದು. ಹೋಗಿ ಅವ್ನು ಕೂತಿರೋದು ಅವನೇ ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಎಲ್ಲ ಮನೆ ಅಂತ ಹೇಳಿದ್ರೆ ಹಾಗೆ. ಒಂದು ಮನೆ ಅಲ್ಲ, ಅವ್ನು ಎಷ್ಟಿದೆ, ಎಲ್ಲ ಕಡೆ ಕೂತ್ಬಿಟ್ಟಿದ್ದಾರೆ. ಅವನು ಮಾನಿಟರ್ ಮಾಡ್ತಾ ಕೂತಿದ್ದಾರೆ ಅವನು. ಆದ್ದರಿಂದಾನೆ ಎಲ್ಲಿ ಯಾರು ಸಾಯ್ಬೇಕೀಗ? ಎಲ್ಲದನ್ನು ಡಿಸ್ಟ್ರಾಯ್ ಮಾಡ್ಬೇಕೀಗ. ಅರ್ಥ ಆಯ್ತಾ? ಬಾಂಬ್ ಬಿಟ್ಟಿರ್ತಾರೆ 20 ಕೆ ಒಂದು ಸಿಕ್ತು ಸಾಲದು, ಎಲ್ಲ ಹೊಡಿಬೇಕು. ಎಲ್ಲ ನ್ಯೂಟ್ರಲ್ ಮಾಡಿದವ್ರು ಏನಾಗುತ್ತಾಗ, ನ್ಯೂಟ್ರಲೈಸ್ ಮಾಡಿ ಇವೆಲ್ಲ ಬಿಡ್ಬಿಡ್ತಾರೆ. ಯಾವ ಒಂದಂದ್ರೂ ಸಾಕು. ಅದಕ್ಕೋಸ್ಕರ ಅಂಥ ವರ ಕೇಳಿದ್ದು. ಅದು ಎಷ್ಟೆಷ್ಟು ಪ್ಲಾನ್ ಮಾಡ್ತಾರೋ ಅವರು, ಸೈಂಟಿಫಿಕ್ ಅಡ್ವಾನ್ಸ್ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಎಷ್ಟೆಷ್ಟು ಮಾಡ್ಬೋದು ಇವತ್ತು ಅಂಬೋದಕ್ಕೆ. ಅವರೆಲ್ಲ ಹಸುರು ಹೇಗೆ ಮಾಡಿದ್ರು, ತಪಸ್ ಮಾಡಿ ವರದಿಂದ ಮಾಡ್ತಾಯಿದ್ರು. ಇವರು ಯಾಂತ್ರಿಕವಾಗಿ ಮಾಡ್ತಾ ಇದ್ದಾರೆ. ಅಪಾಯನೇ ಹೇಗೆ ಮಾಡಿದ್ರು ಅಷ್ಟೇ. ಅದರಿಂದ ಅದು ಹುಷಾರಾಗಿರ್ಬೇಕು. ಭವಿಷ್ಯತ ಒಂದು ಹಿಂದಿನ ದೈತ್ಯರುಗಳೆಲ್ಲ ಈಗಿನ ಸೈಂಟಿಸ್ಟ್ಗಳೆಲ್ಲ ಏನು ಸಂಶೋಧನೆ ಮಾಡ್ತಾರೆ, ಒಳ್ಳೆಯದಕ್ಕೂ ಬರುತ್ತೆ, ಕೆಟ್ಟದಕ್ಕೂ ಬರುತ್ತೆ. ಉಪಯೋಗಿಸೋಣ ಡಿಪೆಂಡ್ ಆಗುತ್ತೆ. ರಾಕ್ಷಸರದ್ದು ಹಾಗಲ್ಲ. ಆ್ಯಸ್ ಅ ರೂಲ್ ಯಾವುದಕ್ಕದು ಕೆಟ್ಟದಕ್ಕೆ ಆಗಬೇಕು. ಸೈಂಟಿಸ್ಟ್ಗಳು ಮಾಡೋ ಸಾಧನೆಗಳು ಉಪಯೋಗಿಸೋರ ಕೈಲಿದೆ. ಈ ರಾಕ್ಷಸರು ಮಾಡೋ ತಪಸ್ಸು ಲೋಕನಾಶಕ್ಕೆ ಆಗಬೇಕು. ಅದರಿಂದ ಭಾರಿ ಡೇಂಜರಸ್ಸು, ಹೈಲಿ ಅಡ್ವಾನ್ಸ್ಡ್ ಥಿಂಕಿಂಗ್ ಅವ್ರದ್ದು. ಆದರೆ ಕೆಟ್ಟ ವಿಚಾರ ಹಿಂದಿರೋದ್ರಿಂದ ಭಾರಿ ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ಲೋಕಕ್ಕೆ ಕ್ಷಯಾಯ ಜಗತೋ ಹಿತಾಹ ಭಗವದ್ಗೀತೆಯಲ್ಲಿ ಬಂದಿದೆ. ಪ್ರತಿಯೊಂದು ಲೋಕನಾಶಕ್ಕೆ ಕಾರಣ ಆಗಬೇಕು. ತಾವತ್ತದಕ್ಷಸ್ಯ ಭವಿಷ್ಯತಾಮಪ್ಯಥ ಯಾವದೇವ ನೃಣೇತ್ರತಾ ಕಾಕಕುಲೋದ್ಭವಾನಾಂ. ಆಕಾರದ ಎಲ್ಲ ಕಾಗೆಗಳು, ಮುಂದೆ ಹುಟ್ಟತಕ್ಕಂಥ ಎಲ್ಲ ಕಾಗೆಗಳು ಹಾಗಾಗಬೇಕು. ತಾವತ್ತದಕ್ಷಸ್ಯ ಕುರಂಗನಾಮನಃ. ಇಷ್ಟೆಲ್ಲ ಹೇಳಿ ರಾಕ್ಷಸರ ಹೆಸರು ಹೇಳಿ ಈಗ ಹೇಳ್ತಾರೆ. ಕೊನೆಗೆ ಸಸ್ಪೆನ್ಸ್ ಬಿಟ್ಕೊಡ್ತಾರೆ. ಹೆಸರು ಏನಂದರೆ ಕುರಂಗ. ಅವನ ಹೆಸರು ಕುರಂಗ. ತಾವತ್ತದಕ್ಷಸ್ಯ ಕುರಂಗನಾಮ್ನಃ ಶಿವೇನ ದತ್ತಂ ದಿತಿಜಸ್ಯ ತಕ್ಷಯಂ. ಇನ್ನು ವರ ಕೊಟ್ಟದ್ದು ಹೇಳಿದ್ರು. ಈ ವರ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲಿವರೆಗೂ ಅಂದರೆ, ಈ ರೀತಿಯೂ ಕೇಳಿದ್ದ ವರನ. ಬರೀ ವರ ಇತ್ತು ಅಂತ ಹೇಳಿದರೆ ರಿಪೀಟ್ ಮಾಡಬೇಕಾಗಿರಲಿಲ್ಲ. ವರದ ವೈಶಿಷ್ಟ್ಯ ಹೇಳೋದಕ್ಕೋಸ್ಕರ ಮತ್ತೊಮ್ಮೆ ಉಮೇಶಸ್ಯ ಅಂತ ಹೇಳಿದರು. ಅವನು ವರ ಇದ್ದಿದ್ದು ಕಾಗೆಗಳಲ್ಲಿ ಕಣ್ಣಲ್ಲಿ ವಾಸ ಮಾಡಿಕೊಂಡಿರಬೇಕು ವರ. ಕಣ್ಣಿರೋವರೆಗೂ ಇರಬೇಕು ಒಂದು. ಮತ್ತು ಕಾಗೆಗಳು ಎಲ್ಲಿವರೆಗೂ ಒಂದು ಕಾಗೆ ಕಣ್ಣಿದ್ರೆ 2 ಕಣ್ಣಿದ್ರೆ ಸಾಕು, ಏನಾಗುತ್ತೆ ಬಂದುಬಿಡ್ತಾನೆ ಮತ್ತೆ ಅವನು. ಒಂಚೂರು ಸಾಕು. ಒಂದು ಕಡೆ ವೈರಸ್ ಇತ್ತು ಅಂದರೆ ಹೇಗೆ ಬರುತ್ತೋ ಹಾಗೆ. ಆ ರೀತಿ ಇವತ್ತು ನೋಡಿ ವೈರಸ್ ಎಷ್ಟಿರೋದು ಅದು ಎಲ್ಲ ಹೇಳ್ತಾರೆ ಅವರು. ಇಡೀ ಕರೋನಾ ವೈರಸ್ ಒಂದು ಕಡೆ ಕಲೆಕ್ಟ್ ಮಾಡಿ ಹಾಕಿದ್ರೆ ಎಷ್ಟಾಗುತ್ತಂಥದ್ದು? 0.5 ಗ್ರಾಮ್ ಅಂತ, ಅಷ್ಟು ಬರೀ 0.5 ಗ್ರಾಮ್. ಇಡೀ ಲೋಕನ ಏನು ಮಾಡ್ತಾ ಇದೆ ಅದು ತಲ್ಲಣಿಸ್ಬಿಟ್ಟಿದೆ. ಸೊ ಒಂದು ತೃಣ ಏನು ರಾಮದೇವ್ರು ಏನು ಮಾಡಿತು ಅಂತ ಗೊತ್ತಾಗುತ್ತೆ, ರಾಕ್ಷಸ ಏನು ಮಾಡೋದು ಅಂತ ಗೊತ್ತಾಗುತ್ತೆ. ದೈವಿ ಶಕ್ತಿ ಹೀಗೆ, ಆಸುರಿ ಶಕ್ತಿ ಹೀಗೆ. ದೈವಿ ಶಕ್ತಿ ಇದೆಲ್ಲ ಕನ್ಸ್ಟ್ರಕ್ಟಿವ್,
ಆಸುರಿಸಿದ್ರೆ ಡಿಸ್ಟ್ರಕ್ಟಿವ್. ಆದ್ದರಿಂದ ನಾವು ಬರೀ ಶಕ್ತಿ ಇದೆ ಅಂತ ಸಂತೋಷ ಪಡಬೇಕಾಗಿಲ್ಲ. ದುಡ್ಡಿದೆ ಬರೀ ಕುಡ್ಕ ತೊಗೊಂಡು ಏನು ಮಾಡ್ತಿದ್ದೆ, ದುಡ್ಡು ಇಲ್ದವ್ರು ಬದುಕ್ತಿದ್ದ ವಾಸಿಯವನು, ಕುಡಿದು ಸತ್ತೋರು. ಎಷ್ಟೋ ದಿನ ಸಾಯ್ತಾನೆ, 23 ವರ್ಷ ಸತ್ತೋಗ್ಬಿಡ್ತಾನೆ. ದುಡ್ಡು ಕೊಂದಾಗಾಯ್ತು ಅವನ್ನ. ಅದೇ ದುಡ್ಡು ಮಾಡದೆ ಹೋಗಿದ್ರೆ ಮಗ ಬದುಕ್ತಿದ್ದ. ಅರ್ಥ ಆಯ್ತಾ ಈಗ? ಅಂದ್ರೆ ಸರಿಯಾಗಿ ಉಪಯೋಗಿಸ್ತೇ ಹೋದರೆ ಯಾವುದು ಅಮೃತನೋ ಅದು ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಅವ್ರು ರಾಹು ಅಮೃತ ಕುಡಿಲಕ್ಕೆ ಹೋಗಿ ಬಾಯಲ್ಲಿ ಬಿದ್ದೆ, ಇವತ್ತು ಸತ್ತು ಬಿದ್ದೆ ಹೌದಲ್ಲ. ಕುಡಿಯೋ ಆ ಸ್ಪಾಟ್ ಡೆತ್ ಅವನು ಅಮೃತ ಕುಡಿಲಕ್ಕೆ ಹೋಗಿ. ಕೆಟ್ಟ ಉದ್ದೇಶ ಇದ್ದಿದ್ದರಿಂದ ವಿಫಲವಾಯಿತು. ತಾವತ್ ತದಕ್ಷಸ್ಯ ಕುರಂಗನಾಮ್ನಃ ಶಿವೇನ ದತ್ತಂ ದಿತಿಜಶ್ಚ ಚಾಕ್ಷಯಂ. ತಾವತ್ ತದಕ್ಷಸ್ಯ ಕುರಂಗನಾಮ್ನಃ ಶಿವೇನ ದತ್ತಂ ದಿತಿಜಸ್ಯ ಚಾಕ್ಷಯಂ. ಅಕ್ಷಯವಾದಂಥ ವಿಶಿಷ್ಟವಾದ ವರ ಅವನಿಗಿತ್ತು. ಅದಿಷ್ಟನ್ನು ರಾಮದೇವರು ನಾಶ ಮಾಡಿದರು. ತತಃ ಅತಃ ಪುನರ್ಭಾವಮುಷ್ಯ ಹಿನ್ವನ್ ಭವಿಷ್ಯತಶ್ಚೈಕದೃಶಶ್ಚಕಾರ ಸವಾಯಸಾನ್ ವಾಘವ ಆದಿಪೂರುಷಃ ತತೋ ಯಯೌ ಶಕ್ರಸುತಸ್ತದಜ್ಞಯಾ. ಅತಃ ಪುನರ್ಭಾವಂ ಅಮುಷ್ಯ ಹಿನ್ವನ್. ಅತಃ ಪುನರ್ಭಾವಂ ಅಮುಷ್ಯ ಹಿನ್ವನ್ ಭವಿಷ್ಯತಃ ಚ ಏಕದೃಶಃ ಚಕಾರ. ಸ ವಾಯಸಾನಾಂ ಸಹ ವಾಯಸಾನ್ ರಾಘವಃ ಆದಿಪೂರುಷಃ ತತೋ ಯಯೌ ಶಕ್ರಸುತಸ್ತದಾಜ್ಞೆಯ. ಅತಃ ಆದ್ದರಿಂದನೇ ಅಸ್ಯ ಅಮುಷ್ಯ ಪುನರ್ಭಾವಂ ಹಿನ್ನನ್. ಪುನರ್ಭಾವಂ ಪುನರ್ಭವ, ಪುನರ್ ಹುಟ್ಟೋದು. ಮತ್ತೆ ಬಂದ ತಕ್ಷಣ ಮತ್ತೆ ಹುಟ್ಟುಬಿಡುತ್ತೆ, ಆ್ಯಕ್ಟಿವ್ ಆಗಿಬಿಡ್ತಾನೆ. ಹುಟ್ಟೋದು ಅಂದರೆ ಆ್ಯಕ್ಟಿವ್ ಆಗೋದು. ಎಷ್ಟೋ ಕಡೆ ವೈರಸ್ ಇರ್ಬೋದು, ಆ್ಯಕ್ಟಿವ್ ಆಗದೆ ಹೋದರೆ ಯೋಚನೆ ಇಲ್ಲ. ಆ್ಯಕ್ಟಿವ್ ಆದ ತಕ್ಷಣ ಏನಾಗುತ್ತೆ? ತುಂಬ ರೋಗಗಳು ಹಾಗೇನೆ ತಕ್ಷಣ ನಿಮಗೆ ಗೊತ್ತಾಗೋದಿಲ್ಲ. ಆ್ಯಕ್ಟಿವ್ ಆದ ತಕ್ಷಣ ಶುರುವಾಗಿಬಿಡುತ್ತೆ. ಅದಕ್ಕೆ ಇವರು ಔಷಧಿ ಕೋರ್ಸಸ್ ಯಾಕೆ ಕಂಟಿನ್ಯೂ ಮಾಡ್ತಾರೆ, ಮುಂದೆ ಕೋರ್ಸ್ ಕಂಟಿನ್ಯೂ ಮಾಡಿ ಅಂಥೇಳಿ. ಆ್ಯಕ್ಟಿವ್ ಆಗಬಾರ್ದು, ಸಂಪೂರ್ಣ ಡಿಸ್ಟ್ರಾಯ್ ಆಗಬೇಕು ಅಂತ ಮಾಡೋದು. ಇಲ್ಲದವ್ರು ಬರೀ ಸಪ್ರೆಸ್ ಆದರೂ ಉಪಯೋಗ ಇಲ್ಲ. ಸಪ್ರೆಸ್ ಆದವನು ಏನು ಮಾಡ್ತಾನೆ? ಮತ್ತೆ ಹೇಳ್ಬೋದು, ಬಿದ್ದವನು ಹೇಳ್ಬೋದು, ಸತ್ತವನು ಹೇಳೋಕ್ಕಾಗೋದಿಲ್ಲ. ಅದರಿಂದ ಸಾಯಿಸಿಬಿಟ್ರೆ ದುಷ್ಟ ಶಕ್ತಿಗಳನ್ನು ಆಗ ನಿಶ್ಚಿಂತೆಯಾಗಿರ್ಬೋದು. ಭವಿಷ್ಯತಃ ಚ ಏಕದೃಶಃ ಚಕಾರ. ಒಂದೇ ಕಣ್ಣಿರುವುಗಳನ್ನಾಗಿ ಮಾಡಿದರು. ಸವಾಯಸಾನ್ ರಾಘವ ಆದಿಪೂರುಷಃ ತತೋ ಯಯೌ ಶಕ್ರಸುತಸ್ತದಜ್ಞೆಯ. ಸಹ ವಾಯಸಾನ್ ರಾಘವ ಆದಿಪುರುಷಃ. ಪರಮಾತ್ಮ ಆದಿಪುರುಷ, ರುದ್ರದೇವರು ಅನಂತರ ಬಂದವರು. ಸೊ ಆದ್ದರಿಂದ ಅವರು ಇವರ ವರವನ್ನು ಆತ ತೆಗೆದುಹಾಕಿದ್ದಾನೆ ರಾಮದೇವರು. ತಥೋ ಯಯೌ ಶಕ್ರಸುತಸ್ತದಾಜ್ಞೆಯ. ಇಲ್ಲಿ ವಾಯಸ, ಆ ವಾಯಸಕ್ಕೇನೂ ಆಗಲಿಲ್ಲ. ಕಾರಣ ಏನು? ಆತ ಇಂದ್ರದೇವರ ಮಗ. ಆತ ಪರಮಾತ್ಮನ ಶರಣಾಗತನಾಗಿ ರಕ್ಷಿತನಾಗಿ ಅಲ್ಲಿ ಅಂತ ಹೊರಟವರು. ತದಾಜ್ಞೆಯ ರಾಮೋಥ ದಂಡಕ ವನಂ ಮುನಿವರ್ಯನೀತ. ಇದೆಷ್ಟಿದು ಅರಣ್ಯಕಾಂಡದಲ್ಲಿ ಬರೋದಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ. ಸುಂದರಕಾಂಡದಲ್ಲಿ ಕಥೆ ಹೇಳ್ಬೇಕಾದ್ರೆ ಹೇಳ್ತಾರೆ ಸೀತಾಕೃತ. ಗೊತ್ತಾಯ್ತಾ? ಇದನ್ನು ಇಲ್ಲೇ ಹೇಳ್ತಾರೆ. ನಡೆದಿದ್ದಿಲ್ಲಿ, ಹೇಳೋದು ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ. ಆಚಾರ್ಯ ಇಲ್ಲೇ ಹೇಳಿಬಿಟ್ಟಿದ್ದಾರೆ. ಮುಂದಿನ ಅರ್ಥ ಆಗ್ಲಿಕ್ಕೆ ಅನುಕೂಲ ಮಾಡಿದ್ದಾರೆ. ಒಂದು ತುಂಬ ಉಪಯೋಗ ಆಯಿತು ಅದರಿಂದ. ಚಕ್ರಸುತಸ್ತದಾಜ್ಞೆಯ ರಾಮೋಥ ದಂಡಕ ವನಂ ಮುನಿವರ್ಯನೀತೋ ಲೋಕಾನನೇಕಶ ಉದಾರ ಬಲೈರ್ನಿರಸ್ತಾನ್ ಶ್ರುತ್ವಾ ಖರ ಪ್ರಭೃತಿಭಿಃ ವರತೋ ಹರಸ್ಯ ಸರ್ವೈರವಧ್ಯತನುಭಿಃ ಪ್ರಯಯೌ ಸ ಭಾರ್ಯಃ. ರಾಮಃ ಅಥ ದಂಡಕವನಂ ಮುನಿವರ್ಯನೀತಃ ಲೋಕಾನ್ ಅನೇಕಶಃ ಉದಾರಬಲೈಃ ನಿರಸ್ತಾನ್ ಶ್ರುತ್ವಾ ಖರಪ್ರಭೃತಿಭಿಃ ವರತಃ ಹರಸ್ಯ ಸರ್ವೈಃ ಅವಧ್ಯತನುಭಿಃ ಪ್ರಯಯೌ ಸ ಭಾರ್ಯಃ. ಅಥ ರಾಮಃ ಅಥ. ಅಥ ಮಂಗಳ. ಅಥ ರಾಮ ಅನ್ನಲಿಲ್ಲ, ರಾಮ ಅಥ ಅಂದರು. ಯಾಕೆ ರಾಮಶಬ್ದ ಇನ್ನೂ ಸ್ಪಷ್ಟ. ಅಥ ಶಬ್ದಕ್ಕೆ ಮಂಗಳವಾಚಕ ಆಗ್ತದೆ. ರಾಮಶಬ್ದ ಅಂಬೋದೇ ಮಂಗಳ. ಅದರಿಂದಾಗಿನೇ ಮೊದಲು ರಾಮಃ ಅಥ. ಈ ಪ್ರಸಂಗ ಮುಗಿದು ಇನ್ನೊಂದು ಪ್ರಸಂಗ ಶುರುವಾಯಿತು. ಇದಿಷ್ಟು ನಡೆದಿದ್ದು ಮೊದಲು ಚಿತ್ರಕೂಟ, ಆಮೇಲೆ ಇದಕ್ಕೆ ಈ ಕಡೆ ಬಂದರು ಗುಪ್ತ ಗೋದಾವರಿ. ಅದಕ್ಕೆ ಮಧ್ಯದಲ್ಲಿ ಇದು ಬರುತ್ತೆ, ಅನಸೂಯ ಆಶ್ರಮ ಬರುತ್ತೆ, ದತ್ತಾತ್ರೇಯ ಆಶ್ರಮ ಅಂತ ಬರುತ್ತೆ. ಇವತ್ತಿಗೂ ಇದೆ ಇದೆಲ್ಲ ಕೂಡ. ಇದೆಲ್ಲ ಸುಮಾರು 20 ಕಿಲೋಮೀಟರ್ ಆಗುತ್ತೆ ಚಿತ್ರಕೂಟಕ್ಕೆ, ಇನ್ನೊಂದು ಡೈರೆಕ್ಷನ್. ಅಲ್ಲಿ ರಾಮದೇವರು ಸೋಪಿಸ್ತಾ ಇರ್ತಾರೆ. ಅಲ್ಲಿ ಸೀತಾದೇವಿಗೆ ಅನಸೂಯಾದೇವಿ ಬಹಳ ವಿಶೇಷವಾದಂಥ ಸೇವಾದಿಗಳನ್ನು ಮಾಡ್ತಾರೆ. ಆಗ ವಿವಾಹ ಸ್ವಯಂವರದ ವಿಷಯ ಅನೇಕ ಹೇಳ್ತಾರೆ. ಎಷ್ಟೋ ವಿಷಯ ಬಾಲಕಾಂಡದಲ್ಲಿ ಹೇಳಿರೋದನ್ನ ಇಲ್ಲಿ ಹೇಳ್ತಾರೆ ವಾಲ್ಮೀಕಿ. ಎಲ್ಲ ಅಲ್ಲೇ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಹೇಗೆ ಕಲ್ಯಾಣ ಆಯಿತು, ಸ್ವಯಂವರ ಹೇಗಾಯಿತು ಅಂತ ಕೇಳಿದರೆ ಅದೆಲ್ಲ ಹೇಳ್ತಾರೆ ಹಿಂದಿನ. ಅದಿಷ್ಟು ಅಲ್ಲಿ ಆದಮೇಲೆ ಮುಂದಕ್ಕೆ ಬರ್ತಾರೆ. ರಾಮೋಥ ದಂಡಕ ವನಂ. ಅಲ್ಲೇ ಇರಲಿಲ್ಲ ರಾಮದೇವರು. ಯಾತಕ್ಕೆಂದ್ರೆ ಅವಳು ಕೇಳಿರೋದೇನಂತ, ಬರೀ ವನವಾಸ ಕೇಳಿಲ್ಲ. ಅದು ತುಂಬ ಜನ ನೋಡಿಲ್ಲ ರಾಮಾಯಣನ. ಬರೀ ವನವಾಸ ಕೇಳಿಲ್ಲ, ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕು ಅಂತೆ. ಯಾಕೆ ಮೋಸ್ಟ್ ಡೇಂಜರಸ್ ಅದು, ಅಲ್ಲಿವರೆಗೆ ವಾಪಸ್ ಬರೋದಿಲ್ಲ ಅಂತ ಹೇಳಿಬಿಟ್ಟು.
ಮತ್ತೆ ಬರಬಾರ್ದು. ಅವ್ರು 14 ವರ್ಷ ಯಾತಕ್ಕೆ ಕೇಳಿರೋದು ಅಂದರೆ ಅಷ್ಟರಲ್ಲಿ ಏನೋ ಆಗೋಗ್ಬಿಡುತ್ತೆ. ದಂಡಕಾಲ ಕೇಳಿದಾಗ ಭಾರಿ ಡೇಂಜರ್ ಇದೆ, ರಾಕ್ಷಸರಿದ್ದಾರೆ, ಕ್ರೂರ ಮೃಗಗಳಿವೆ, ಆದ್ದರಿಂದ ಮತ್ತೆ ಬರಲಿಕ್ಕೆಲ್ಲ ಪ್ಲಾನ್ ಮಾಡಿದ್ದು. ಅಲ್ಲೇ ಹೋಗಬೇಕು ದಂಡಕಾರಣ್ಯ. ಅವನು ವನವಾಸ ಅಷ್ಟೇ ಕೇಳಿದ್ದ ದುರ್ಯೋಧನ, ಹಾಗಾದ್ರೆ ಪರ್ಟಿಕ್ಯುಲರ್ ಸ್ಪೇಸಲ್ಲಿ ಕೇಳಿದ್ದ, ಇಂಥಲ್ಲೇ ಆಗಬೇಕು ಅಂತೇಳಿ. ಅದಕ್ಕೆ ಅಲ್ಲಿಗೆ ಹೋದ್ರು, ಆ ಜಾಗದಲ್ಲೇ ವಾಸ ಮಾಡ್ತಿದ್ದ. ದಂಡಕ ವನಂ ಮುನಿವರಿ, ಯಾರು ಕೈ ಕೇಳಿದ್ದು ಯಾರೋ ಒಂದು ವಾಚ್ ಮಾಡ್ಲಿಕ್ಕೆ ಬಂದಿಲ್ಲ. ರಾಮದೇವ್ ಮಾತು ಅಂದರೆ ಮಾತು ಅಷ್ಟೇ, ಬರ್ತಾರ ಇಲ್ವೋ ಮತ್ತೆ ಯಾಕೆ ಮಾಡಬೇಕು, ಹಾಗೆಲ್ಲ ಮಾಡಲಿಲ್ಲ. ಅದಕ್ಕೆ ಸತ್ಯವಾಕ್ ಅಂತ ಕರೆಯೋದು, ಮಾತನ್ನು ನಡೆಸ್ಬೇಕು. ದಂಡಕವನಂ ಮುನಿವರಿಯ ನೀತಃ, ಮುನಿವರಿಯ ನೀತಃ. ಹೋಲಕ್ಕೆ ಹೊರಗಿನ ಕಾರಣ ಒಂದಿತ್ತು. ಏನು ಹೊರಗಿನ ಕಾರಣ? ಮುನಿಗಳೆಲ್ಲ ಬಂದರು, ಕೇಳಿಕೊಂಡ್ರು, ರಾಮ ಎಷ್ಟು ಅಪಾಯದಲ್ಲಿದ್ದೆ ನಾವೀಗೆಲ್ಲ ಅನೇಕ ತಮ್ಮ ಎಷ್ಟೆಷ್ಟು ಅನ್ಯಾಯ ಮಾಡ್ತಾರೆ ರಾಕ್ಷಸರ ಎಂಬುದನ್ನೆಲ್ಲ ತಿಳಿಸಿ ಅವರ ಕೇಂದ್ರ ಸ್ಥಾನ ದಂಡಕಾರಣ್ಯ ಅಂಥೇಳಿ. ಅದಕ್ಕೆ ಅಲ್ಲಿಗೆ ಬಂದು ನೀನೇನು ಮಾಡಬೇಕು, ದಂಡಕಾರಣ್ಯ ಋಷಿಗಳಿಗೆ ತಪಸ್ಸಿ ಬೇಕದು. ಏನು ಮಾಡ್ತಿದ್ದಾರೆ ಅವರೆಲ್ಲ ಕೂಡ ಅಲ್ಲಿ ಆಕ್ರಮಿಸ್ಕೊಂಡು ಇವ್ರು ನಾಶ ಮಾಡೋಕ್ಕೆ ಹೊರಟಿದ್ದ. ನೀನು ಬಂದು ದಂಡಕಾರಣ್ಯ ಸರಿ ಮಾಡಿಕೊಡಬೇಕು, ಅವ್ರ ಸಂಹಾರವಾರ ಸರಿ ಹೋಗುತ್ತೆ. ಅವಾಗ ಅತ್ರಿ ಮುನಿಗಳು, ಅತ್ರಿ ಅನಸೂಯ ಗಂಡ ಹೆಂಡತಿ ಇಬ್ಬರು ಕೂಡ. ದತ್ತಾತ್ರೇಯ ಅವತ್ತು ಅವ್ರ ತಂದೆ ಯಾರು, ಅವ್ರ ಮಗ ದತ್ತಾತ್ರೇಯ ಪರಮಾತ್ಮ. ದತ್ತಾತ್ರೇಯ ಅದೆಲ್ಲ ತೋರಿಸ್ತದೆ. ದತ್ತಾತ್ರೇಯ ಆಶ್ರಮ, ಅತ್ರಿಗಳು, ಅನಸೂಯ. ಮುಂದೆ ಆಶ್ರಮ ಮುಂದೆನೇ ಮಂದಾಕಿನಿ ನದಿ ಹರಿಯುತ್ತೆ, ಎತ್ತರದ ಜಾಗ ಇದೆ, ಅಲ್ಲಿ ವಾಸ ಮಾಡಿಕೊಂಡಿದ್ರು ತೋರಿಸ್ತಾರೆ. ರಾಮೋಥ ದಂಡಕ ವನಂ ಮುನಿವರಿಯನಿ, ಮುನಿವರಿಯರು, ಬರೀ ಮುನಿಗಳಲ್ಲ, ಮುನಿವರಿಯರು, ಶ್ರೇಷ್ಠ ಮುನಿಗಳಿಗೆಲ್ಲ ತೊಂದರೆ ಕೊಡ್ತಿದ್ದಾರೆ. ಸಾಮಾನ್ಯರಿಗೆ ತೊಂದರೆ ಕೊಡೋದು ಬೇರೆ, ಅದು ಮುಖ್ಯಸ್ಥರಿಗೆ ತೊಂದರೆ ಕೊಟ್ಟರೆ ಭಾರಿ ಕಷ್ಟ. ಲೋಕಾನ್ ಅನೇಕಶಃ ಉದಾರ ಬಲ ನಿರ್ನಿರಸ್ತಾನ್, ಅನೇಕಶಃ ಒಂದೆರಡು ರೀತಿಯಲ್ಲ, ಅನೇಕ ರೀತಿ ತೊಂದರೆ ಕೊಡ್ತಾ ಇದ್ರು. ಉದಾರ ಬಲೈಹಿ, ಬಲ ಇತ್ತು, ಅದಕ್ಕೆಲ್ಲ ವರ ಇದ್ದು ಜೊತೆ. ಅದಕ್ಕೆ ಆ್ಯಕ್ಚುಲಿ ಹೇಳ್ತಾರ ಉದಾರ ಬಲೈಹಿ ನಿರಸ್ತಾನ್. ಆದರೆ ಲೋಕಗಳೆಲ್ಲ ಈ ರಾಕ್ಷಸರಿಂದಾಗಿ ಭಾಳ ಹಿಂಸೆಗೊಳಗಾಗಿತ್ತು. ಶ್ರುತ್ವಾ, ಅವರೆಲ್ಲ ಕೇಳ್ಕೊಂಡ್ರು. ಅದೇ ಸ್ತೋತ್ರ ಅಂದರೆ ಅದೇನೆ, ಕೇಳ್ಕೊಳ್ಳೋದ್ರೆ ಸ್ತೋತ್ರ. ಸ್ತೋತ್ರ ಹೇಳಿಬಿಟ್ರೆ ಏನಾಯ್ತು ಅಲ್ಲಿಗೀಗ? ಇವಾಗ ಸಮಸ್ಯೆ ನೋಡಿ, ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಈಗ ಆ್ಯಕ್ಷನ್ ತೊಗೋಬೇಕು, ಬಟ್ ಒಬ್ಬರು ಕಂಪ್ಲೇಂಟ್ ಕೊಡಬೇಕು. ಅದಕ್ಕೆ ಅರ್ಥ ಆಯ್ತಾ? ಈಗ ಅವರೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಸೆಲ್ಫ್ ಮಾಡ್ಕೊಳ್ಳೋದು ಒಂದು, ಬಟ್ ಇನ್ನೊಂದು ಮುಖ್ಯ ವಿಷಯದಲ್ಲಿ ಏನಾಗಿರಬೇಕು, ಒಬ್ಬರು ಸಂಬಂಧಪಟ್ಟವರು ಹೇಳ್ಕೋಬೇಕು ಅನ್ಯಾಯ ಆಗಿದೆ ಅಂತ. ಅದಕ್ಕೆ ಪ್ರಾರ್ಥನೆ ಅಂತ ಕರೆಯೋದು. ಇವತ್ತು ಸ್ತೋತ್ರಾದಿಗಳನ್ನ ಹೇಳಿದಾಗ ನಮಗೇನಾಗುತ್ತೆ, ನಮ್ಮ ಇದರ ಸಮಸ್ಯೆ ಹೇಳ್ಕೊಂಡಾದ್ರೆ ರೆಸ್ಪಾಂಡ್ ಮಾಡ್ತಾರೆ. ಹಾಗೆ ಮಾಡಲಿ ಅಂತ ಕೇಳಿ, ದೇವರು ಸರ್ವಜ್ಞ ಹಾಗೆ ಮಾಡಲಿ ಅಂತ ಕೇಳಿದರೆ ಹೌದು ಸರ್ವಜ್ಞನೇ, ಹಾಗೆ ಮಾಡಿ ಏನಾಗುತ್ತೆ, ರಾಕ್ಷಸರು ನಮಗೂ ಮಾಡಿ ಅಂತಾರಾಗ. ರಾಕ್ಷಸರು ಏನು ಮಾಡ್ತಾರಾಗ, ನಮಗೂ ಮಾಡಬೇಕು, ಅವ್ರಿಗೆ ನಮಗೆ ಯಾಕೆ ಮಾಡೋದಿಲ್ಲ? ಒಂದು ಕಾರಣ ಕೊಡ್ಬೋದು, ಏನಂತ, ಫಸ್ಟ್ ರ್ಯಾಂಕು ಇವ್ರು ಕೊಡಲಿಲ್ಲ, ಅಪ್ಲೈ ಮಾಡಿಲ್ಲ ಅಂತ ಕಾರಣ ಕೊಟ್ಟು ಅಪ್ಲೈ ಮಾಡಿಲ್ಲ. ಇಲ್ಲವ್ರು ಏನಾಗ್ತಿತ್ತು, ಎಲ್ಲ ಹುಡುಕೋದು ಕೊಡಬೇಕು, ಎಲ್ಲರೂ ಯಾರು ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು, ಯಾರಿಗೆ ಬಂದಿದ್ದೇನೆ ಅಂತ ಹೇಳಿ ಅಪ್ಲೈ ಮಾಡಿದಾಗ ಏನಾಯ್ತು, ಈಗ ಮಾಡಿದ್ದಾನೆ, ಎಲಿಜಿಬಿಲಿಟಿ ಇದೆ, ಅಪ್ಲೈ ಮಾಡಿದ್ದೆ, ನೀವು ಬಂದಿದೆ, ಎಲಿಜಿಬಿಲಿಟಿ ಇದೆ, ಬಟ್ ಅಪ್ಲೈ ಮಾಡಿಲ್ಲ. ಸೊ ಪ್ರಾರ್ಥನೆ ಅಂತ ಅದಕ್ಕೆ ಬಂದಾಗ ಸಂಧ್ಯಾ ವಂದನೆ ಅವೆಲ್ಲ ಪ್ರಾರ್ಥನೆ. ಸಂಧ್ಯಾ ವಂದನೆ ಅಂದರೆ ಏನಲ್ಲ, ಪ್ರಾರ್ಥನೆ ಅದು. ಧಿಯೋ ಯೋನ ಪ್ರಚೋದಯ ಎಂಬುದೇನದು ದೊಡ್ಡ ಪ್ರಾರ್ಥನೆ ಅದು. ನಮ್ಮ ಬುದ್ಧಿಗಳನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಲಿ ಅಂತ ಕೇಳೋದೇನು, ಅದಕ್ಕೆ ದೊಡ್ಡ ಪ್ರಾರ್ಥನೆ ಇಲ್ಲೇ ಇಲ್ಲ. ಸೂಪರ್ ಅದು. ಅದಕ್ಕೆ ಎಲ್ಲ ಪ್ರಾರ್ಥನೆಯ ಸಾರಾಂಶ ಅದೇ. ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಇಷ್ಟು ರೆಡಿದಾಗಲಿ ಬರುತ್ತೆ, ಅದು ಮೂಲ ಮಂತ್ರ. ಕೇಳೋದು ಆರನ್ನು, ಕೇಳಬೇಕಾದ ಇದನ್ನು, ಅದು ಯಾರು ಅಂತ ಉರಿದು ಪರಿಚಯ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯ. ಅಷ್ಟೆ ಧ್ಯಾನ ಪ್ರಾರ್ಥನೆ ಎರಡಿದ್ದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ತುಂಬ ಜನ ಪ್ರಶ್ನೆ ಕೇಳ್ತಿರ್ತಾರೆ, ದೇವರು ಸರ್ವಜ್ಞ, ನಾವು ಭಾರಿ ಒಳ್ಳೆಯವರು, ನಮ್ಮ ಕಷ್ಟ ಗೊತ್ತಿದೆ, ಯಾಕೆ ಪರಿಹಾರ ಮಾಡಬಾರ್ದು? ಉತ್ತರ ಅದೇ, ನೀನು ಕೇಳ್ಕೊಂಡಿದ್ದೀಯಾ ಅಂತ ಕೇಳಬೇಕು, ಹೇಳ್ಕೋಬೇಕು ನೀನು. ಹಾಗೆ ಮಾಡಲಿ, ಅವರು ಹಾಗೆ ಮಾಡಲಿ ಅಂತಾರೆ. ಹಾಗಿದ್ರೆ ಬುದ್ಧಿವಂತದ್ದು ಗೊತ್ತಿದೆ, ಪರೀಕ್ಷೆ ಮಾಡೇ ಪಾಸ್ ಮಾಡಬೇಕು. ಎಲ್ಲರೂ ಏನಾಗುತ್ತೆ, ಪಕ್ಷಪಾತ ಅಂತ ಕರೀತಾರೆ. ಅದು ಗ್ಯಾರಂಟಿ ಯಾಕೆ ಬರ್ತಾನೆ ಗೊತ್ತಿದೆ, ನೀವು ಪರೀಕ್ಷೆ ಬರಬೇಡ, ಯಾ ಪಾಸ್ ಮಾಡ್ತೀನಿ ಅಂತ ಹೇಳಬಾರ್ದು. ಏನಂತ ಹೇಳಬೇಕೀಗ, ಅವನೇ ಏನು ಓದ್ತಾಯಿತ್ತು ಅಂತ ಬರ್ತಾನೆ, ನಾನು ಹಾಗೆ ಮಾಡಿ ಅಂತ, ನಾನು ಭಾರಿ ಬುದ್ಧಿವಂತ ಅಂತ ಕ್ಲೇಮ್ ಮಾಡ್ತಾನೆ. ಬುದ್ಧಿವಂತಿಗೆ ತೋರಿಸ್ಬೇಕು, ಅವನು ಎಲ್ಲಿ ತೋರಿಸ್ಬೇಕು, ಬರೋದು ತೋರಿಸ್ಬೇಕು. ಬರೆಯೋದು ಹೇಗೆ, ಅವನು ಫೇಲು ಅಂತ ಹೇಳಬೇಕಾದ್ರೂ ಕೂಡ ಪರೀಕ್ಷೆ ಬಂದಿಲ್ಲ ಆಬ್ಸೆಂಟ್ ಹೇಳಿ, ಫೇಲ್ ಅಂತ ಹೇಳಬಾರ್ದು. ಅರ್ಥ ಆಯ್ತಾ? ಈಗ ಪರೀಕ್ಷೆ ಬರದೇ ಇದ್ದವರನ್ನು ಏನಂತ ಡಿಕ್ಲೇರ್ ಮಾಡಬೇಕು, ಆಬ್ಸೆಂಟ್. ಇವನು ಫೇಲ್ ಅಂತ ಕರಿಬಾರ್ದು. ಫೇಲ್ ಅಂತ ಕರಿಬೇಕಾದ್ರೆ ಏನಾಗಬೇಕು, ಅವನು ಪರೀಕ್ಷೆ ಅಟೆಂಡ್ ಆಗಬೇಕು. ಅರ್ಥ ಆಯ್ತು? ಕೆಲವರು ಅವಮಾನ ಆಗುತ್ತೆ ಅಂತೇಳಿ ಡ್ರಾಪ್ ತೊಗೋತೀವಿ, ಹೋಗೋದು ಪರೀಕ್ಷೆಗೆ ಹೋಗೋದಿಲ್ಲ. ಪರೀಕ್ಷೆಗೆ ಹೋಗಿಲ್ಲ ಅಂಬೋದು ಭಾಷೆ, ಫೇಲ್ ಅಂದರೆ ದಡ್ಡ ಅಂತ ಆಗುತ್ತೆ. ಪರೀಕ್ಷೆಗೆ ಹೋಗಲಿಲ್ಲ ಅಂದರೆ ಬೇರೆ ಸಮಸ್ಯೆ ಇತ್ತು ಅಂತ ಅರ್ಥ. ಈ ದೃಷ್ಟಿಯಲ್ಲಿ ಇಬ್ಬರಿಗೂ ಕೂಡ ಫೇಲನ್ನು ಡಿಕ್ಲೇರ್ ಮಾಡಬೇಕಾದ್ರೂ ಅವನು ಪರೀಕ್ಷೆಗೆ ಹೋಗಿರಬೇಕು, ಪಾಸ್ ಅಂತ ಮಾಡಬೇಕಾದ್ರೂ ಅವನು ಹೋಗಿರಬೇಕು. ಒಂದೊಂದು ಮಾರ್ಕ್ಸಿಗೂ ಅವನು ಅಲ್ಲಿ ಎವಿಡೆನ್ಸ್ ತೋರಿಸ್ಬೇಕು. ಅದು ದೇವರು ಏನು ಮಾಡ್ತಾನೆ, ಬರೀ ಸಜ್ಜನರಿದ್ದರೆ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ತಾವು ಪಾಸ್ ಕೇಳೋದಿಲ್ಲ, ಬೇರೆಯವ್ರು ಬರ್ತಾರೆ ಪಾಸ್ ಕೇಳ್ತಾರೆ. ಆ ಡೌಟ್ ಬಂದ ತಕ್ಷಣ ಏನು ಮಾಡ್ತಾರೆ, ಪಾಸ್ ಅರೇಂಜ್ಮೆಂಟ್ ಮಾಡ್ತಾರೆ. ಆ ಡೌಟೇ ಇಲ್ಲ ಅಂದರೆ ಏನು ಮಾಡಬೇಕಾಗಿಲ್ಲ,
ಮನೆಯವರೇ ಪಾಸ್ ಇಟ್ಕೊಂಡು ಓಡಾಡಲ್ಲ, ಮನೆ ಬರಬೇಕಂತ ಹೋಗ್ತಾ ಪಾಸು ಬರ್ತಾ ಪಾಸ್ ಕೇಳೋದಿಲ್ಲ. ಅದಕ್ಕೆ ನೋನವರೆಲ್ಲ ಕೂಡ ಹೊಸವ್ರು ಬಂದಾಗ ಪ್ರಶ್ನೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ದೇವರು ಪ್ರಾರ್ಥನೆ ಕಾನ್ಸೆಪ್ಟ್ ಯಾಟಕ್ಕಿದ್ದಿದೆ ಎಂಬುದಕ್ಕೆ ಕಾರಣ ಅದೇ. ನಾವು ಭಾರಿ ಒಳ್ಳೆಯವರು ಅಂತ ಅದು ತಿಳ್ಕೊಂಡಿರೋದು ಬೇರೆ, ನಿಜವಾಗ್ಲೂ ಒಳ್ಳೆಯವರಾಗಿದ್ದರೂ ಕೂಡ ಬರೀ ತಿಳ್ಕೊಂಡಿರೋಂತೂ ಮೀನಿಂಗೇ ಇಲ್ಲ. ನಿಜವಾಗಲೂ ಆಗಿದ್ದರೂ ಕೂಡ ಪ್ರಾರ್ಥನೆ ಅವನು ಕೂಡ ಗಜೇಂದ್ರ ಏನು ಮಾಡ್ದ, ಸ್ತೋತ್ರ ಮಾಡ್ದ, ನಾರಾಯಣ ಕೆಲವರು ಭಗವನ್ನು, ತಕ್ಷಣ ಪರಮಾತ್ಮ ಅನುಗ್ರಹ ಮಾಡ್ದ. ಅದು ನಮ್ಗೆ ಇವತ್ತು ಸರ್ಕಾರದ ವ್ಯವಸ್ಥೆ ಇರೋದು ಹಾಗೆ. ನೀವು ಕೇಳ್ಕೋಬೇಕದು. ಈ ಆಫೀಸ್ಗಳು ಏನಾದ್ರು ಬೇಕು ಹೋದ್ರೆ ಇಂಡೆಂಟ್ ಕೊಡಬೇಕು, ಫಸ್ಟ್ ಇಷ್ಟು ಬೇಕು ಅಂತೇಳಿ ಅವ್ರು ತರಿಸ್ಕೊಡ್ತಾರೆ. ನೀವು ಕೇಳೇ ಇಲ್ಲ ಅಂತ ಹೇಳಿದರೆ, ನೀವು ಕೇಳೇ ಇಲ್ಲ, ನೀವು ಕೊಡಬೇಕಾಗಿತ್ತು ಅಂತ ಕೇಳಿದರೆ ನೀವು ಎಷ್ಟು ಬೇಕು ಅದೆಲ್ಲ ಹೇಳಬೇಕಲ್ಲ ನೀನೀಗ. ಅದು ದೋಷ ಅಲ್ಲ, ಆ ರೀತಿ ಕೇಳೋದೇನಲ್ಲ ದೋಷ ಅಲ್ಲ. ಇದೇನದು ಇದಕ್ಕೆ ಕೇಳಿದಾಗಲ್ಲ, ಅದು ಕರ್ತವ್ಯ ಅವನಿಗೆ. ಇದು ಹುಡುಗರಿಗೆ ಅಟೆಂಡೆನ್ಸ್ ಎಷ್ಟು ಬೇಕಾಗಿದೆ, ಟೆಕ್ಸ್ಟ್ ಬುಕ್ಸ್ ಬೇಕಾಗಿದೆ, ಲೈಬ್ರರಿ ಬುಕ್ಸ್ ಬೇಕಾಗಿದೆ, ಏನದು ಪಾರ್ಟ್ ಆಫ್ ಇಸ್ ಡ್ಯೂಟಿ. ಅದು ಕೇಳೋದು ತಪ್ಪಲ್ಲ. ಅದು ಯಾವ ಸ್ವಂತಕ್ಕೆ ಕೇಳ್ತಾನೆ, ಅದು ಮನೆಗೆ ಹೋಗ್ಬೇಕಾಗಿದೆ ಚಾಕ್ ಪೀಸ್ ಕೊಡಿ ಅಂದರೆ ತಪ್ಪದು. ಇಲ್ಲೇ ಉಪಯೋಗಿಸ್ಲಿಕ್ಕೆ ಕೇಳಿದ್ರೆ ಕೊಡ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಪ್ರಾರ್ಥನೆ ಮಾಡೋದೆಂಬ ಕಾನ್ಸೆಪ್ಟ್ ಇದು. ಶ್ರುತ್ವಾ ಖರಪ್ರಭೃತಿಭಿ ವರತಃ ಹರಸ್ಯ. ಅದ್ರ ಲೀಡರ್ ಯಾರು? ಖರ. ಆ ಖರ ಅಂದರೆ ಏನು ಗೊತ್ತಾ? ತೀಕ್ಷ್ಣ ಅಂತ ಅರ್ಥ. ಕ್ರೂರಿ, ಅವನ ಹೆಸರೇ ಕ್ರೂರಿ, ಗೊತ್ತಾಯ್ತಾ? ಖರ ಪ್ರಭೃತಿ, ಹೆಸರು ಕ್ರೂರಿ, ಅವನ ಗುಣನೂ ಕ್ರೌರ್ಯ ಇತ್ತು ಅವನಲ್ಲಿ. ಅವನು ಯಾರು? ರಾವಣನಿಗೆ ಕಜಿನ್ ಬ್ರದರ್, ಕಜಿನ್ ಅವನು ರಾವಣನಿಗೆ. ಸೊ ಅವನ ಸಪೋರ್ಟ್ ಇದೆ, ಮತ್ತೀಗ ರಾವಣನ ಸಪೋರ್ಟ್ ಇದೆ, ಒಂದಕ್ಕೊಂದು ಲಿಂಕ್ ಅದು. ಅವನಿಗೆ ಮತ್ತೆ ವರ ಇದೆ ಜೊತೆಗೆ, ಬ್ರಹ್ಮದೇವ ರುದ್ರದೇವರ, ಇವನಿಗೆ ರುದ್ರದೇವರ ವರ ಇದೆ. ಖರ ಪ್ರಭೃತಿಭಿ ವರಸ್ಯ ವರತಃ ಹರಸ್ಯ ಸರ್ವೈರವಧ್ಯ ತನುಭಿ ಪ್ರೇಯೌ ಸಭಾರ್ಯ. ಅದಕ್ಕೆ ತ್ರಿದಶ ಮುನಿಕೃತೆ ಅರಣ್ಯಮೇ ವಾವಿವೇಶ. ಮುನಿಗಳೆಲ್ಲ ಬಂದಿದ್ದಾರೆ, ಕೇಳ್ಕೊಂಡಿದ್ದಾರೆ. ಖರ ಪ್ರಭೃತಿಭಿ ವರತಃ ಹರಸ್ಯ, ರುದ್ರದೇವರ ವರದಿಂದಾಗಿ ಅವಧ್ಯರಾಗಿದ್ದಾರೆ. ಏನೋ ಹಾಂ, ಇಲ್ಲ ಇಲ್ಲ ಇಲ್ಲ, ಆ ರೀತಿ ವರ ತಗೋತಾವ್ರು ಅವರು. ಸಾಯಲೇಬಾರ್ದು ಅನ್ನೋದು ವರ ತಗೊಳ್ಳೋದು. ಡಿಸ್ಮಿಸ್ ಈ ಕಂಡೀಷನ್ಗೆ ಆಗಬೇಕು ಅಂತ ಕೇಳಿಲ್ಲ, ಡಿಸ್ಮಿಸ್ಸೇ ಆಗಬಾರ್ದು. ಅರ್ಥ ಆಯ್ತಾ? ಅದು ಅವ್ರ ವರ. ಅದು ಅರ್ಥ ಏನಾಗ್ತಿತ್ತು ಅಂದರೆ, ಅವತ್ಯ ಶಬ್ದಕ್ಕೆ ಎರಡು ಅರ್ಥ. ಸಾಯವಿಲ್ಲ ಅಂತ ಒಂದು ಅರ್ಥ, ಆ ಇಂದ ಸಾಯಿ ರೀತಿ ಇನ್ನೊಂದು ಅರ್ಥ. ಅಕ್ಷರಾಣ ಬಕಾರೋಸ್ಮಿ. ಅಕಾರ ಅಂದರೆ ದೇವರು, ಬರೀ ದೇವರಲ್ಲ, ವಿಷ್ಣು. ಯಾವುದೇ ಡಿಕ್ಷನರಿ ತೆಗೆದು ಕೂಡ ಫಸ್ಟಾಗಿ ನೇಮ್ ಆಫ್ ಗಾಡ್ ವಿಷ್ಣು ಅಂತ ಹಾಕಿರ್ತಾರೆ. ಆ ಮುಂದೆ ಬರೀ ದೇವರ ಹೆಸರಲ್ಲ, ನೇಮ್ ಆಫ್ ಗಾಡ್ ವಿಷ್ಣು, ಮತ್ತೆ ಜೊತೆಗೆ ವಿಷ್ಣುವಿನ ಹೆಸರು ಆ ಅಂಬ. ಪ್ರೇಯೌ ಸಭಾರ್ಯ ಹರಸ್ಯ ಸರ್ವೈರವಧ್ಯ ತನುಭಿ ಪ್ರೇಯೌ ಸಭಾರ್ಯ. ಇದೆಲ್ಲ ಕೇಳಿ ರಾಮದೇವರು ಏನು ಮಾಡಿದರು? ಪ್ರೇಯೌ ಸಭಾರ್ಯ. ಕೆಲವು ಸರ್ತಿ ನೋಡ್ತಾನೆ ಅಪರಾಧ ಆಗಿರೋದನ್ನು, ನೀನು ಇದು ಕೊಡೋ, ಆ್ಯಕ್ಷನ್ ತೊಗೋತೀನಿ, ಅಪ್ಲಿಕೇಶನ್ ಕೊಡು ಅಂತ ಕೇಳಿದೆ. ಗೊತ್ತಾಯ್ತಾ? ಆ್ಯಕ್ಷನ್ ನೋಡಿದ, ನೀನು ನೋಡಿದಿರಲ್ಲ, ನೀವೇ ಬರ್ಕೊಂಡಿರ್ತಿಲ್ಲ, ನೀನು ಕೊಡು ಅಂತ ಕೇಳಿದೆ. ಯಾಕೆ ಉಳಿದವ್ರು ಏನು ಮಾಡಿ, ನೀವ್ಯಾಕೆ ಬಂದಿರಿ ಈಗ ಅಂತ. ಅವನೇನು ಮಾಡೇ ಇಲ್ಲ, ಅವಾಗ ಅವ್ನು ಕೊಟ್ಟಿದ್ದಾನೆ ನೋಡಿ ಮಾಡಿರಿ ಅಂತೇಳಿ. ಅವ್ನು ಕೊಟ್ಟಿದ್ದಾನೆ, ಅದಕ್ಕೆ ಬಂದಿದ್ದೆ ನನಗೆ. ನೀವೇ ಎಲ್ಲರ ಮೇಲೆ ಹಾಗೆ ಹೋಗ್ತೀರಾ ಈಗ? ಇಲ್ಲ, ಒಂದು ಕಾರಣ ಇರಬೇಕಲ್ಲ, ಅದು ಬೇಕಾದ ಲೋಕ ನ್ಯಾಯ. ಪರಮಾತ್ಮ ತೋರಿಸ್ತಿರೋದೇನೀಗ ಅದನ್ನೇ ಜಗತ್ತು ಫಾಲೋ ಮಾಡ್ತಿರೋದು. ಏನು ತೋರಿಸಿದ್ದಾರೆ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಶಕ್ರ ಸುತಃ ತದಾಜ್ಞೇಯ. ಪ್ರೇಯೌ ಸಭಾರ್ಯ. ಸಭಾರ್ಯ ಶಬ್ದಕ್ಕೆ ಅರ್ಥ ಏನು? ಲಕ್ಷ್ಮಣನ ಸಮೇತ ಕೂಡ. ಭಾರ್ಯ ಶಬ್ದಕ್ಕೆ ಎರಡು ಅರ್ಥ ಇದೆ. ಸಭಾರ್ಯ ಅಂತ ಹೇಳಿಬಿಟ್ರು, ಭಾರ್ಯ ಅಂದರೆ ಹೆಂಡತಿ ಅಂತ ಅರ್ಥ. ಲಕ್ಷ್ಮಣ್ ಬಿಟ್ಟು ಹೋಗ್ಬಿಟ್ರ ಇಂಥ ಪ್ರಶ್ನೆ ಶುರುವಾಗತ್ತೆ. ಮತ್ತೆ ಭಾರ್ಯ ಶಬ್ದಕ್ಕೆ ಎರಡು ಅರ್ಥ ಇದೆ. ಭ್ರಿಯತೆ, ಯಾವನು ಪ್ರೊಟೆಕ್ಟೆಡ್ ಅವನ್ನೆಲ್ಲ ಭಾರ್ಯ ಅಂತಲೇ ಕರೆಯೋದು. ಗೊತ್ತಾಯ್ತಾ? ಆದ್ದರಿಂದ ಪುಲ್ಲಿಂಗ ಆದರೆ ಗಂಡಸು ಆಗ್ತಾರೆ, ಹೇಗಿದ್ದಾರೆ ಹೆಂಡತಿ ಆಗ್ತಾರೆ ಅಷ್ಟೇ. ಅಂದರೆ ಇದರ ಭಾರ್ಯ ಶಬ್ದಕ್ಕೆ ಏನರ್ಥ ಬಂತು ಅಂದರೆ, ಗಂಡ ರೆಸ್ಪಾನ್ಸಿಬಲ್, ಹೆಂಡತಿ ರಕ್ಷಣೆ ಮಾಡೋದಕ್ಕೆ. ಗೊತ್ತಾಯ್ತಾ? ಅದಕ್ಕೆ ಇಂಥವ್ರಿಗೆ ಇವರ ಭಾರ್ಯ ಅಂತ ಕೇಳಿದರೆ ಇವರು ರಕ್ಷಣೆಗೆ ಒಳಪಟ್ಟವಳು ನಾನು ಅಂತ ಅರ್ಥ. ಸೊ ಪುಲ್ಲಿಂಗ ಮಾಡಿಕೊಂಡಾಗ ಇವ್ರು ಲಕ್ಷ್ಮಣನೂ ಆಗ್ತಾನೆ, ಎರಡು ಬಂತಾಗ್ತದೆ. ಅದು ತಗೊಂಡಾಗ ಸಮಾಸದಲ್ಲಿ ಸಭಾರ್ಯ ಅಂತಾಯ್ತು. ಲಕ್ಷ್ಮಣನ ಬಿಟ್ಟ ಅಂತ ಆಗಲೇ ಇಲ್ಲ. ಇನ್ನು ಉಪಲಕ್ಷಣ ಮುಂದಿನ ಮಾತು ಇಲ್ಲ, ಜೊತೆ ಬಂದಿದ್ದಾರೆ, ಆದ್ದರಿಂದ ಹೆಂಡತಿ ಸಮೇತ ಅಂತ ಲಕ್ಷ್ಮಣ ಸಮೇತ ಅಂತ ಇನ್ನೊಂದು ಅರ್ಥ ಮಾಡ್ಕೊಂಡು. ಬಟ್ ವ್ಯಾಕರಣದ ಪ್ರಕಾರ ನೇರ ಅರ್ಥ ಮಾಡ್ಕೊಳ್ಳೋಕೆ ಬರೋದ್ರಿಂದ ಆ ಅರ್ಥ ಸುಖವಾಗಿ ಮಾಡ್ಕೋಬೋದು. ರಾಮೋಥ ದಂಡಕ ವನಂ ಮುನಿವರ್ಯ ನೀತೋ ಲೋಕಾನನೇಕಶಃ ಉದಾರ ಬಲ ಇರ್ನಿರಸ್ತಾನ್. ಉದಾರ ಶಬ್ದಕ್ಕೆ ಹೆಚ್ಚು ಬಲ ಅಂತ ಅರ್ಥ. ನಿರಸ್ತಾನ್, ಲೋಕಾನ್ ನಿರಸ್ತಾನ್, ಲೋಕಗಳೆಲ್ಲ ಹಿಂಸೆಗೊಳಗಾಗಿತ್ತು. ಅನೇಕ ಟೈಪಲ್ಲಿ ಮಾಡ್ತಾ ಇದ್ರು. ತೋರಿಸ್ತಾರಂತೆ ದೊಡ್ಡ ಅಸ್ಥಿಪಂಜರಗಳ ರಾಶಿ. ಇದೇನು ಗೊತ್ತಾ? ಋಷಿಮುನಿಗಳ ಅಸ್ಥಿಗಳು ಇವೆಲ್ಲ ಕೂಡ. ಅವ್ರು ಕೊಂದವ್ರು ಏನು ಗೊತ್ತಾ? ತಮ್ಮ ಇದ್ದಿದ್ದಾಗೆ ಸೇವ್ ಮಾಡೋಕ್ಕೆ ಇಷ್ಟು ಜನ ಕೊಂದಿದ್ದೆ ಅಂತ ಹೇಳ್ಕೊಡೋದು. ಅವರು ಕೊಂದಿದ್ದಕ್ಕೆ ತೋರಿಸಿದ್ರೆ ಹಾಗೆ ಅಂಥ ರಾಕ್ಷಸರು ಇರಬೇಕು. ಇದಕ್ಕೆ ಅಂತಹ ದುಷ್ಟರ ಕಾಲ. ರಾವಣ ಅದಕ್ಕೆಲ್ಲ ಲೀಡರ್ ಆಗಿದ್ದರಿಂದ ಅವನಿಂದ ಎಲ್ಲರನ್ನೂ ಕೊಲ್ಲಬೇಕು.
ಆಸೀಚ್ಯ ತತ್ರ ಪ್ರೇಯೌ ಸಭಾರ್ಯ ಆಸೀಚ್ಯ ತಸ್ಯ ಶರಭಂಗ ತತ್ರ ಶರಭಂಗ ಇತಿ ಸ್ಮ ಜೀರ್ಣೋ ಲೋಕಂ ಹರೇರ್ಜಿಗಮಿಷುಃ ಮುನಿರುಗ್ರತೇಜಾಃ ತೇನಾದರೋಪಹೃತಸಾರ್ಘ್ಯ ಸಪರ್ಯಯಾ ಸಹ ಪ್ರೀತೋ ದದೌ ನಿಜ ಪದಂ ಪರಮಂ ರಮೇಶಃ. ಮತ್ತೊಬ್ಬ ಮುನಿಗಳು ಬಂದರು ದಾರಿಯಲ್ಲಿ. ಇವೆಲ್ಲ ಎನ್ ರೂಟ್ ಏನೇನಾಗುತ್ತೆ ಹೇಳ್ತಾ ಹೋಗ್ತಾರೆ. ಆಸೀತ್ಯ ಇಲ್ಲಿ ದಂಡಕಾರಣ್ಯ ಮುಟ್ಟಿಲ್ಲ, ದಂಡಕಾರಣ್ಯ ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಇವೆಲ್ಲ ನಡೀತಾ ಇದೆ. ದಂಡಕಾರಣ್ಯ ದೊಡ್ಡ ಜಾಗ ಅದು, ಇವತ್ತಿಗೂ ದಂಡಕಾರಣ್ಯ ನೋಡ್ಬೋದು. ಅರಣ್ಯ ದೊಡ್ಡ ಅರಣ್ಯ ಅದು, ಗೊತ್ತಾಯ್ತಾ? ದಂಡಕಾರಣ್ಯ ಭಾರಿ ದೊಡ್ಡದು. ಯಾರು ಮಧ್ಯ ಯು ಪಿ ಅಲ್ಲ, ಇನ್ನು ಮಧ್ಯೆ ಬರೋದು, ಮಧ್ಯಪ್ರದೇಶ ಈ ಕಡೆಗಿನ ಬರೋದು. ಆಸೀಚ್ಯ ತತ್ರ ಶರಭಂಗ ಇತಿ ಸ್ಮ. ನಾಸಿಕ್ಕೆಲ್ಲ ದಂಡಕಾರಣ್ಯನೇ, ಅದು ಪಂಚವಟಿ ಇರೋದು ಅಲ್ಲೇನೆ. ಆಸೀಚ್ಯ ತತ್ರ ಶರಭಂಗ ಇತಿ ಸ್ಮ ಜೀರ್ಣೋ ಲೋಕೇ ಹರೇರ್ಜಿಗಮ್ ಲೋಕಂ ಹರೇಃ ಜಿಗಮಿಷುಃ ಮುನಿರ್ಹಿ ಉಗ್ರತೇಜಾಃ. ಒಬ್ಬ ಮುನಿ ಇದ್ರು, ಶರಭಂಗ ಅಂತ ಅವ್ರ ಹೆಸರು, ಶರಭಂಗ ಮುನಿಗಳು. ಇತಿ ಸ್ಮ ಜೀರ್ಣ, ಭಾರಿ ಮುದುಕರು ಪಾಪ. ಜೀರ್ಣ ಅಂದ್ರೇನು, ತುಂಬ ವೃದ್ಧರಾಗಿಬಿಟ್ಟಿದ್ರು. ಲೋಕಂ ಹರೇರ್ ಜಗಮಿಷುಃ, ವೈಕುಂಠಕ್ಕೆ ಹೋಗ್ಬೇಕು ಅಂತ ಒಂದು ಇಚ್ಛೆ, ವೈಕುಂಠಕ್ಕೆ ಹೋಗ್ಬೇಕು ಸಾಧನೆ ಮಾಡ್ತಾ ಕೂತಿದ್ದಾರೆ. ಉಗ್ರತೆ, ಭಾರಿ ತಪಸ್ಸು, ಉಗ್ರತೇಜ, ತೀಷ್ಠ ತೇಜಸ್ವಿಗಳು. ಇಲ್ಲಿ ಉಗ್ರ ಅಂದರೆ ಕೆಟ್ಟದಲ್ಲ, ತೀಷ್ಠ ತೇಜಸ್ಸು. ಇದೇನ ಇವತ್ತು ಹೋಮ ಮಾಡ್ಬೇಕಾದ್ರೆ ಅಗ್ನಿನೂ ಜೋರಾಗಿ ಉರಿತಾ ಇರುತ್ತೆ, ಅದು ಉಗ್ರ ಅಲ್ಲ. ಎಂಥ ಉಗ್ರ ಅದು? ತೀಕ್ಷ್ಣ, ಅದಿರಬೇಕು. ಆದರೆ ಕೊಲ್ಲೋದಕ್ಕೆ ಬರ್ತಾನೆ, ಅವನು ಬೆಂಕಿ ಹಚ್ತಾನೆ, ಅದು ಆ ಉಗ್ರ ಪ್ರಾಣ ತೆಗೆಯೋದಲ್ಲ, ದೇವತೆಗಳಿಗೆ ಹವಿಸ್ಕೊಂಡಕ್ಕೆ ಬೇಕೆ ಅಂತ ಉಗ್ರ ಶಬ್ದಕ್ಕೆ ಎರಡು ಕಡೆನೂ ಬರುತ್ತೆ. ಉಗ್ರ ತೇಜಾಹ ತೇನ ಆದರೋಪಹೃತ ಸಾರ್ಘ್ಯ ಸಪರ್ಯಯ. ಆ ಮುನಿ ಏನು ಮಾಡಿದ್ರು ತಕ್ಷಣ ರಾಮದೇವರು ಬರ್ತಿರ್ಲಿಕ್ಕೇನೆ, ಆದರ ಅಂದರೆ ಭಕ್ತಿ, ಆದರೋ ಭಜನಂ ಭಕ್ತಿ ಅಂತಿದೆ. ಭಕ್ತಿಯಿಂದ ಆಹೃತ ಎಲ್ಲ ಒಪ್ಸಿದ್ರು. ಏನಂತ? ಉಪಹೃತ. ಏನೇನು? ಸ ಅರ್ಘ್ಯ ಸಪರ್ಯಯ. ಸಪರ್ಯ ಅಂದರೆ ಪೂಜೆ, ಸಪರ್ಯಯ ಪೂಜೆಯಿಂದ. ಎಂಥ ಪೂಜೆ ಅದು? ಅರ್ಘ್ಯ. ಶುರುವಾಗದ ಪೂಜೆ ಏನಂತ ಕರೀತಾರೆ? ಅರ್ಘ್ಯಪಾದ್ಯಾದಿ ಉಪಚಾರ ಅಂತ ಕರೀತಾರೆ. ಅರ್ಘ್ಯ ಇನ್ನೂ ಶುರುವಾಗಬೇಕು. ಅರ್ಘ್ಯ ಕೈ ತೊಳ್ಕೊಳ್ಳೋಕ್ಕೆ ಅರ್ಘ್ಯ, ಕಾಲು ತೊಳ್ಕೊಳ್ಳೋಕ್ಕೆ ಪಾದ್ಯ, ಹೀಗೆಲ್ಲ ಇದ್ದಾಗ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ದೇವ್ರ ಪೂಜೆ ಮಾಡಿ ನಿತ್ಯ ಕೊಡಬೇಕು. ಷೋಡಶೋಪಚಾರ ಪೂಜೆಗಳಲ್ಲಿ ಅರ್ಘ್ಯದಿಂದ ಪ್ರಾರಂಭ ಆಗಬೇಕು. ಅರ್ಘ್ಯ ಸಪರ್ಯಯ ಸಹ ಪ್ರೀತಃ. ನೋಡಿ, ಮನೆಯಲ್ಲಿ ದೇವ್ರ ಪೂಜೆಗೆ ಸಾಲಿಗ್ರಾಮಕ್ಕೆ ಅರ್ಘ್ಯ ಪೂಜೆ ಕೊಡಲಿಲ್ಲ, ಸಾಕ್ಷಾತ್ ರಾಮದೇವರಿಗೆ ಕೊಡ್ತಾ ಇದ್ದಾರೆ. ಸಾಕ್ಷಾತ್ ರಾಮದೇವರಿಗೆ ಅರ್ಘ್ಯಾದಿ ಪೂಜೆಯನ್ನು ಸಲ್ಲಿಸಿದ. ಅಂತ್ಯಕಾಲಕ್ಕೂ ಆತ ಪೂಜೆ ಬಿಟ್ಟಿಲ್ಲ. ಸಹ ಪ್ರೀತಃ, ರಾಮದೇವ ಸಂತೋಷಪಟ್ಟುಬಿಟ್ಟು ದದೌ ನಿಜ ಪದಂ ಪರಮಂ ರಮೇಶಃ, ಅವನಿಗೆ ತನ್ನ ವೈಕುಂಠ ಲೋಕವನ್ನೇ ಕೊಟ್ಟರು. ಏನು ಮಾಡಿದ್ರು ಆ ಮುನಿ ಅಂತ ಹೇಳ್ತಾನೆ ಸೂರ್ಯಯ್ಯ. ಇಷ್ಟು ಹೇಳಿದ ಮುನಿ, ಇಷ್ಟು ಮಾಡಿದವ್ರು ಏನು ಮಾಡಿದಾರಂತೆ? ರಾಮದೇವ್ರನ್ನ ಕೇಳ್ತಾರೆ. ಅವ್ರು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಚಿತೆನ ರೆಡಿ ಮಾಡ್ಕೊಂಡ್ಬಿಟ್ಟು ಕಾಯ್ತಾ ಇದ್ದಾರೆ. ನಾನೀಗ ಎದುರಿಗೇನೆ ಅಗ್ನಿ ಪ್ರವೇಶ ಮಾಡ್ತೇನೆ, ದೇಹ ತ್ಯಾಗ ಮಾಡಿಬಿಡ್ತೇನೆ, ನೀನು ನೋಡ್ಲಿಕ್ಕೋಸ್ಕರ ಕಾಯ್ತಾ ಇದ್ದೆ ನನಗೆ. ನೀನು ಬಂದಿದ್ದೀಯಾ, ದರ್ಶನ ಆಯ್ತು, ಹೊರಡ್ತೇನೆ ಅಂತೇಳಿ ರಾಮದೇವ್ರ ಎದುರಿಗೆ ಅದರ ಚಿತೆ ಅನ್ನೋ ಅಪ್ಪಣೆ ತೊಗೊಂಡು ಅದರಲ್ಲಿ ಹಾರಿ ಹೊರಟೋಗ್ಬಿಡ್ತಾರೆ. ಹಿಡಿತಾ? ಅದು ಪ್ರಜ್ಞಾವಂತಿಗ. ಅದು ಒಂದಿಷ್ಟು ನೋಡೋದಕ್ಕೆ ಆತ್ಮಹತ್ಯೆ ಇದ್ದ ಹಾಗೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆತ್ಮಹತ್ಯೆ ಆಗುತ್ತಾ ಅಂದರೆ ಆಗೋದಿಲ್ಲ. ಏನದು? ಧರ್ಮೋ ಯತೋಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೆ ಸ್ವಧರ್ಮಕರಣಸ್ಯ ಹುತಾಶನಾದೌ ದೇಹಾತ್ಯಯ ಸತತ ಏವ ತನುಂ ನಿಜಾಗ್ನೌ. ಸತತ ಏನು ಮಾಡಬೇಕಾಗ? ಸ ತತ ಬಿಡಿಸ್ಬೇಕಂದ. ಸಹ ತತ ಏವ ತನುಂ ನಿಜಾಗ್ನೌ ಸಂತ್ಯಜ್ಯ ರಾಮ ಪುರತಃ ಪ್ರಯಜೌ ರಮೇಶಂ. ಯಾತಕ್ಕೆ ಹಾಗಾಯಿತು ಅಂದರೆ ಒಂದು ನಿಯಮ ಇದೆ. ಧರ್ಮ ಯತಃ ಅಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೆ ಸ್ವಧರ್ಮಕರಣಸ್ಯ ಹುತಾಶನಾದೌ ದೇಹಾತ್ಯಯ ಸತತಃ ಏವ ತನುಂ ನಿಜಾಗ್ನೌ ಸಂತ್ಯಜ್ಯ ರಾಮಪುರತಃ ಪ್ರಯಯೌ ರಮೇಶಂ. ಧರ್ಮೋ ಯತೋಸ್ಯ ವನಗಸ್ಯ, ವಾನಪ್ರಸ್ಥನಾಗಿರ್ಬೇಕು ಫಸ್ಟ್ ಅವ್ರು, ಮಿನಿಮಮ್ ಕ್ವಾಲಿಫಿಕೇಶನ್. ವಾನಪ್ರಸ್ಥನ ಆಗಬೇಕು, ಇಲ್ಲ ವಾನಪ್ರಸ್ಥ ಋಷಿಯಾಗಿ ಅಲ್ಲಿರಬೇಕು. ಇದು ಇವರಿಗೆ ಲೋಕದಲ್ಲಿರೋ ಅಪ್ಲಿಕಬಲ್ ಅಲ್ಲ. ಅಲ್ಲಿರೋ ಯಾತಕ್ಕೆ ಅಪ್ಲಿಕಬಲ್ ಅಂದರೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅವ್ರಿಗೀಗ, ವಯಸ್ಸಾಗೋಗ್ಬಿಟ್ಟಿದೆ, ಸಾಧನೆ ಮಾಡೋಕ್ಕೆ ಬರ್ತಾ ಇಲ್ಲ, ಅವ ದೇಹತ್ಯಾಗ ಮಾಡೋಕ್ಕೆ ಬರುತ್ತೆ. ಇವರು ಮನೆಯಿಂದ ಹೊರಗೆ ಹಾಕಿದ್ರು ದೇಹತ್ಯಾಗ ಮಾಡೋಂಗಿಲ್ಲ, ಕಂಟ್ರೋಲ್ ಮಾಡಿಲ್ಲ ಅಂತ ಅರ್ಥ. ಹೊರಗೆ ಹಾಕಿದ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಇವನು, ನೀವಂದೇ ತಪ್ಪದು. ಧರ್ಮೋ ಯತಃ ಅಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೆ. ಅಂಡು ಅಡ್ವಾಂಟೇಜ್ ತೊಗೊಳ್ಬಾರ್ದು, ವಯಸ್ಸಾಯಿತು ತೊಗೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನಿತಾಂತ ಶಕ್ತಿ ಹ್ರಾಸೆ. ನಿತಾಂತ ಅಂದ್ರೇನು? ಟೋಟಲಿ ಹೇಳಕ್ಕೂ ಏನೇನು ಮಾಡೋಕ್ಕೂ ಬರ್ತಾ ಇಲ್ಲ ಅವನಿಗೆ, ಆ ಸ್ಥಿತಿಯಲ್ಲಿದ್ದಾನೆ. ಅಂಥ ವಯಸ್ಸಾದಾಗ ಅಂದರೆ ನೋಡೋದಕ್ಕೆ ಇಚ್ಛಾ ಅವನು ಹೇಳ್ತಾರಲ್ಲ, ಈಗ ಕೇಳ್ತಾರಲ್ಲ, ಏನದು ಏನ
ಮಸ್ತಿ ಕಿಲಿಂಗದ ಅಂತಲ್ಲ ಅದು ಯಾವುದು ಒಂದು ಉಪಯೋಗಿಸ್ತಾರೆ ಇತ್ತೀಚೆಗೆ, ಅದು ದಯಾಮರಣ ಅಂತಾರಲ್ಲ, ಮರ್ಸಿ ಕಿಲಿಂಗೆ. ದಯಾಮರಣ ಅಂದ್ರೆ ಇನ್ನೊಬ್ರು ಕೊಲ್ಲೋದಲ್ಲ, ತಾನೇ ಸಾಯ್ತಾನೆ. ಇನ್ನೊಬ್ರು ಕೊಲ್ಲೋದು ಬೇರೆ, ತುಂಬ ಕಷ್ಟಪಡ್ತಿರ್ತಾರೆ, ಅವಾಗ ಕೊಲ್ಲೋದು ಅದು ಬೇರೆ, ಭಾರಿ ಅದು ಕೊಲೆನೇ ಅದು. ಅದು ತಾನೇ ದೇಹ ತ್ಯಾಗ ಮಾಡೋದು, ಇಚ್ಛಾಮರಣ ಇದ್ದಾಗೆ. ಆ ದೃಷ್ಟಿಯಿಂದ ಶಾಸ್ತ್ರದಲ್ಲಿ ಇಚ್ಛಾಮರಣ ಒಪ್ಪಿದೆ, ಆದರೆ ಈ ಕಂಡೀಷನ್ನಲ್ಲಿ ಮಾತ್ರ. ನಿತಾಂತ ಶಕ್ತಿ ಹ್ರಾಸೆ ಎಂದ್ರೆ ಕೊಟ್ರೆ ಆದಿತ್ಯ ಕೊಟ್ಬಿಡಿ ಹೋಗ್ತೀವಿ ಅಂತಾನ. ಅದೇ ವಾನಪ್ರಸ್ಥರಿಗೆ ಫಸ್ಟ್ ಇದು ತೀರ ಅನಿವಾರ್ಯ, ಕಾಡು ಪಾಲಾಗಿದ್ರೆ ಅವ ಮಾಡ್ಬೋದು ಅಷ್ಟೇ. ವನಗಸ್ಯ ಉಳಿದವರಿಗೂ ಅಪ್ಲೈ ಆಗುತ್ತೆ, ಮೇನ್ ಇವರಿಗೆ. ನಿತಾಂತ ಶಕ್ತಿ ಹ್ರಾಸೆ, ತುಂಬ ನಿತಾಂತ ಅಬ್ಸಲ್ಯೂಟ್ ಅಂತ ಅರ್ಥ, ಪೂರ್ಣ ಏನೂ ಮಾಡಕ್ಕೆ ಬರೋದಿಲ್ಲ ಅಂಥ ಸ್ಥಿತಿಯಲ್ಲಿದ್ದಾಗ ಸ್ವಧರ್ಮಕರಣಸ್ಯ ಶಕ್ತಿ ಇಲ್ಲ, ಎಲ್ಲಿಗೆ ಹೋಗಲಿಕ್ಕೆ ಶಕ್ತಿ ಇಲ್ಲ, ಏನೋ ಕುಡಿಲಿಕ್ಕೆ ತಿನ್ನಲಿಕ್ಕಲ್ಲ. ಸ್ವಧರ್ಮಕರಣೆ, ತನ್ನ ವರ್ಣ ಆಶ್ರಮಕ್ಕೆ ತಕ್ಕಂಥ ಧರ್ಮಾಚರಣೆ ಮಾಡ್ಲಿಕ್ಕೆ ಹೋದ್ರೆ ಏನು ಮಾಡೋಕ್ಕೂ ಬರ್ತಾ ಇಲ್ಲ. ಹೇಳಿದ್ನಲ್ಲ, ಡ್ರೈವರ್ ಕಣ್ಣು ಕಾಣೋದಿಲ್ಲ, ರಿಸೈನ್ ಮಾಡ್ತೀನಿ, ಇನ್ನೇನು ಮಾಡೋಕೆ ಅವನೀಗ? ಯಾರು ಮಾಡ್ತೇನೆ ಏನಾಗುತ್ತೆ? ಉಳಿದವ್ರು ಕೊಲ್ತಾನೆ, ತಾನು ಸಾಯ್ತಾನೆ. ಆದ್ದರಿಂದ ಯಾವಾಗ ತನ್ನ ಧರ್ಮಾಚರಣೆ ಎಷ್ಟು ಮಹತ್ವ ಇದೆ ಅಂದರೆ, ಧರ್ಮಾಚರಣೆ ಮಾಡೋಕ್ಕೆ ಬರೋದಿಲ್ವೋ ಸತ್ತೋಗಾಗಿದ್ದರೆ ಕೆಲಸ ಮಾಡೋದಿಲ್ಲ, ರಿಸೈನ್ ಅಂತಾರಲ್ಲ ಹಾಗೆ. ಇಲ್ಲ, ಇಲ್ಲೇ ಕುಡಿ ಸಂಬಳಕ್ಕೋಸ್ಕರ ಕೊಡ್ತೀನಿ ಸಾಧ್ಯ ಇಲ್ಲ. ವ್ಯರ್ಥ ಬದುಕಿದ್ರೆ ಸುಮ್ಮನೆ ಸಂಬಳ ತೊಗೊಂಡ್ರೆ ಎಷ್ಟು ಪಾಪನೋ ಅಷ್ಟು ಪಾಪ. ಏನಾದ್ರು ಕೆಲಸ ಮಾಡ್ಬೇಕು. ಏನು ಕೆಲಸ? ನಾವು ಊಟ ಮಾಡ್ತೀನಿ, ನಿಮ್ಮ ಕೆಲಸಗಳೆಲ್ಲ ಏನು ಕೆಲಸ ಮಾಡಬೇಕು? ಪರೋಪಕಾರ ಮಾಡಬೇಕು. ಪರ ಅಂದರೆ ಸಜ್ಜನ, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ನಮಗೆ ಏನಾದ್ರು ಸ್ವಲ್ಪ ಸಹಾಯ ಆಗಬೇಕು ಇನ್ನೊಬ್ಬರಿಗೆ. ಇಲ್ಲದವ್ರು ಬದುಕಿಗೆ ಅರ್ಥ ಇಲ್ಲ ಅಂತ ಕರೀತಾರೆ. ಬದುಕಿಗೆ ಅರ್ಥನೇ ಇಲ್ಲ. ಹಿಂದಿನ ಕಾಲದ ಜನ ಹಾಗಿರ್ತಿದ್ರು. ಎಂದು ಹೇಳಿದ್ದೆ ನಾನು, 90 ವರ್ಷದ ಬದುಕಿ, ಪ್ಯಾರಾಲಿಸಿಸ್ಸು, ಗೊತ್ತಾಯ್ತಾ? ಮನೇಲಿ ಹಠ, ದೊಡ್ಡ ಫಂಕ್ಷನ್ನು, ನಾನು ಹೋಳಿಗೆ ಮಾಡ್ತೀನಿ ಅಂತ, ಎಡಗೈಲಿ ಹೋಳಿಗೆ ಮಾಡ್ತೀನಿ. ಅಲ್ಲ, ಸುಮ್ಮನೆ ನಿನ್ಗೇನು ಇಲ್ಲ, ನಾನು ಹಾಗಿದ್ರೆ ಊಟ ಮಾಡಲ್ಲ. ನಾನು ಏನು ಮಾಡದೆ ಅವ್ರು ಯಾಕೆ ತಿನ್ನಬೇಕು ಅಂತ. ಇವತ್ತು ಏನಾದ್ರು ಮಾಡಿದ್ರೆ ಯಾಕೆ ತಿನ್ನಬೇಕು ಅಂತ. ಏನು ಮಾಡದೆ ಹೋದರೆ ಕೆಲಸ ದೊಡ್ಡವನು. ಈ ಜನಕ್ಕೆ ಪ್ರತಿಷ್ಠೆ ಏನು ಕೆಲಸ ಹೇಳಬಾರ್ದು, ಸುಮ್ಮನೆ ಕೂತಿರು, ಭಾರಿ ದೊಡ್ಡವನು ಅಂತ ಮೂರ್ಖರು. ಕೃಷ್ಣ ಹೇಳ್ತಾರೆ ಆಶ್ಚರ್ಯಾಗದೊಳಗೆ, ಎಲ್ಲರಿಗೆ ಕೆಲಸ ಕೊಟ್ಟು ಧರ್ಮ, ನನಗೊಂದು ಕೆಲಸ ಕೊಡಪ್ಪ ಅಂತ ಕೇಳ್ತಾರೆ. ನನಗೊಂದು ಕೆಲಸ ಕೊಡು, ಏನಾದ್ರು ಕೆಲಸ ಮಾಡಲೇಬೇಕು ನಾನು. ನಿನಗೆ ನಾನೇ ಕೆಲಸ ಏನು ಕೊಡೋದು, ನಾನೇ ಆರಿಸ್ಕೊತೀನಿ ಬಿಡು ಅಂತ ಹೇಳಿಬಿಟ್ಟು, ಚರಣಾನಾಂ ಚಾಲನೆ ಕೃಷ್ಣ ಬ್ರಾಹ್ಮಣಾನಂತೂ ಅಭೂತ್ ಸ್ವಯಂ. ಬ್ರಾಹ್ಮಣರು ಪಾದಪೂಜೆ ಮಾಡೋಕ್ಕೆ ನಾನು ಇಟ್ಕೋತೀನಿ ಅಂತ ಹೇಳಿ. ಎಷ್ಟು ಆಶ್ಚರ್ಯ ಅಂದರೆ, ದೇವರು ತೋರಿಸ್ತಾರೆ ಏನೂ ಕೆಲಸ ಮಾಡಿದ್ರೆ ಬದಲಿಗೆ ಸಾಧ್ಯ ಇಲ್ಲ. ಎಷ್ಟೋ ಕುಡಿದು ಬಿಡ್ತೀವಿ, ಕೆಲಸ ಎಲ್ಲ ಹಾಳು ಮಾಡ್ತಾರೆ, ಕೆಲಸ ಮಾಡೋದಿಲ್ಲ ಅಲ್ಲ, ಇನ್ನೊಬ್ರಿಗೆ ಕೆಲಸನ ಹಾಳು ಮಾಡ್ತಾರೆ. ಎಷ್ಟು ಪಾಪ ಬರುತ್ತಾಗ. ಇವತ್ತು ಆಫೀಸ್ನಲ್ಲಿ ಕೆಲಸ ಮಾಡದೆ ಹೋದ್ರೆ ಹಾಗೆ ಇಟ್ಕೊಳ್ಳೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ, ಇದು ಭಗವಂತನ ಆಫೀಸ್ ಇದು. ಏನೂ ಕೆಲಸ ಮಾಡೋಕ್ಕೆ ಬರೋದು. ಏನು ಕೆಲಸ ಮಾಡಬೇಕು ಅವನೀಗ? ಸ್ವಧರ್ಮ. ಅವ್ನ ಅಟೆಂಡ್ ಆ ಕೆಲಸನೇ ಮಾಡಬೇಕು, ಕ್ಲರ್ಕ್ ಕೆಲಸನೇ ಮಾಡಬೇಕು, ಯಾವ್ಯಾವುದೋ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ಅದನ್ನು ಮಾಡಿದರೆ ಅವ್ನು ಬದುಕಕ್ಕೆ ಅರ್ಹ, ಸಂಬಳಕ್ಕೆ ಅರ್ಹ. ಇಲ್ಲಿ ಹೋದ್ರೆ ಇಲ್ಲ, ಇಲ್ಲರೂ ಸಸ್ಪೆಂಡ್ ಡಿಸ್ಮಿಸ್ ಆಗಲೇಬೇಕು. ಅಪಮೃತ್ಯು ಅಂದರೆ ಸಸ್ಪೆನ್ಷನ್ ಇದ್ದಾಗೆ, ಡಿಸ್ಮಿಷನ್ ಕೊಂದು ಹಾಕ್ಬಿಡೋದು. ಆದಷ್ಟು ಎಂದೂ ಕೂಡ ಅದು ಆಗ ಭಗವದ್ಗೀತೆ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಅಲ್ಲಿ ಸ್ವಾರಸ್ಯ ಇದೆ. ಸ್ವಧರ್ಮೇ ನಿಧನಂ ಶ್ರೇಯ. ಧರ್ಮಾಚರಣೆ ಮಾಡ್ತೀರಿ, ಮಾಡಿದರೆ ಸಾವಿದೆ, ಪರವಾಗಿಲ್ಲ, ಧರ್ಮಾಚರಣೆ ಮಾಡ್ತೇ ಸಾಯಿ. ಅವ್ರ ಪಾಪ ಸೈನಿಕರು ಯುದ್ಧ ಮಾಡಬೇಕಾದ್ರೆ ಅವ್ರೇನು ಸಾವು ಗ್ಯಾರಂಟಿ ಕಳಿಸಲ್ಲ, ಇದೇನು ಯೋಚನೆ ಇಲ್ಲ. ಆದರೆ ಏನು ಮಾಡಬೇಕು ಅವರು? ಸ್ವಧರ್ಮ ಮಾಡಲೇಬೇಕು. ಯಾವುದಕ್ಕೆ ಅಪಾಯಿಂಟ್ ಆಗಿರ್ತಾರೋ ಅದನ್ನು ಮಾಡಬೇಕಾದ ಅವ್ರ ಕರ್ತವ್ಯ. ಆ ದೃಷ್ಟಿಯಿಂದ ಅದು ಮಾಡ್ಲಿಕ್ಕೆ ಬರದೆ ಹೋದರೆ ಸಾವಿದ್ದಾಗೆ. ಸಾಯಿರಿ, ಇಲ್ಲ ಸತ್ತಾಗಿ ಬದುಕಿರಿ ಅಷ್ಟೇ. ಯಾಸ್ ಇಫ್ ಡೆಡ್ ಅಷ್ಟೇ. ಅವರು ಏನೂ ಮಾಡೋಲ್ಲ ಅಂತ ಇರಬಾರ್ದು. ನಮ್ಗೆ ಹೇಳಿರೋ ಧರ್ಮ ಭಾರಿ ಸಿಂಪಲ್ ಆಗಿರೋದು, ಏನೇನೂ ಕಷ್ಟ ಇಲ್ಲ. ಅದನ್ನ ಮಾಡಿದ್ರೆ ಹುಡ್ಕೊಂಡು ಕೆಟ್ಟ ಕೆಲಸ ಮಾಡ್ತಾನೆ. ಹುಡುಕೊಂಡು ಇರೋ ಧರ್ಮ ಬಿಟ್ಟುಬಿಟ್ಟು ಕೆಟ್ಟದನ್ನು ಮಾಡ್ತಾರೆ ಅಂದರೆ ಎಷ್ಟು ತಪ್ಪಾಗುತ್ತದು. ಇವತ್ತು ನಮ್ಮ ಮಕ್ಕಳು ಹಾಗಿದ್ದಾರೆ, ಸಂತೋಷ ಪಡ್ತಾರೆ. ಕರೆಕ್ಟು, ಸ್ವಧರ್ಮನ ಅದು ಯೋಚನೆ ಮಾಡಬೇಕು ಫಸ್ಟು. ಸ್ವಧರ್ಮದಲ್ಲಿ ಸರಿಯಾಗಿದ್ದರೆ ಸಂತೋಷ ಪಡಬೇಕೇ ಹೊರತು ಯಾವುದೋ ಮಾಡಿದ್ರೆ ಏನು ಉಪಯೋಗ ಅದರಿಂದ? ಯಾವ ಧರ್ಮ ಮಾಡಿದ್ರೆ ಒಬ್ಬ ಇಂಗ್ಲೀಷ್ ಹಾಕ್ತಾರೆ, ಸಂಸ್ಕೃತ ಪಾಠ ಮಾಡಿದ್ರೆ ಆ ಸಂಬಳ ಕೊಡೋಲ್ಲ ಅವನಿಗೆ. ಆ ಸಂಸ್ಕೃತ ಬರ್ತಿರ್ಬೋದು ಅವನಿಗೆ, ಕೊಡೋದಿಲ್ಲ. ಇಂಗ್ಲೀಷ್ ಇದನ್ನೇ ಮಾಡಬೇಕು. ನೀನು ಕಡಿಮೆ ಮಾಡಿದ್ರೆ ಪರವಾಗಿಲ್ಲ, ನೀನು ಇನ್ನೊಂದು ಮಾಡೋಂಗಿಲ್ಲ. ಇದನ್ನು ಮಾಡಿ ಎಕ್ಸ್ಟ್ರಾ ಬೇಕಾದ್ರೆ ಮಾಡು, ಇದು ಸಬ್ಸ್ಟ್ಯೂಟ್ ಅಲ್ಲ ಅದು. ಈ ಕೆಲಸ ಮಾಡಿ ಅಡಿಷನಲ್ ಸಾಮರ್ಥ್ಯ ಇದ್ರೆ ಮಾಡ್ಕೋ, ಬೇಡ ಅಂತ ಹೇಳೋದಿಲ್ಲ. ಆದರೆ ಇದನ್ನೇ ಮಾಡಬೇಕು. ಇವತ್ತು ಯಾರೋ ಆಫೀಸ್ಗೆ ಹೋಗಲಿಲ್ಲ, ಯಾಕಂತ ಕೇಳಿ ಪಕ್ಕದ ಮೇಲೆ ಕಳ್ತನ ಆಗಿತ್ತು, ಕಣ್ಣು ನಡ್ಕಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ನೀ ಅಲ್ಲೇ ಯಾರು ಬರಬೇಡ ಅಂತ ಹೇಳ್ತಾರೆ. ಕಳ್ಳ ಒಳ್ಳೆ ಕೆಲಸ, ನಿನ್ನ ಕೆಲಸ ಅಲ್ಲ ಅದು. ಯಾರು ಇರ್ತಾರೆ? ಬೇರೆ ವ್ಯವಸ್ಥೆ ಇದೆ ಅದಕ್ಕೆ. ನೀನು ದಿವಸ ಹೋದ ಕಳ್ಳ ಹಿಡಿದೆ, ಇಲ್ಲಿ ಹಿಡಿದೆ, ಬರಿ ಹಿಡಿದೆ ಅಂತ ಹೋದ್ರೆ ಏನರ್ಥ? ಅವಕಾಶ ಇಲ್ಲ. ನಿನ್ನ ಕೆಲಸ ಇಲ್ಲಿ ಬರೋದು ಅಷ್ಟೇ. ಅರ್ಥ ಆಯ್ತಾ? ದಾರಿಯಲ್ಲಿ ಏನೋ ಹೆಲ್ಪ್ ಮಾಡೋ ಅದು ಯೋಚನೆ ಇಲ್ಲ. ಆದರೆ ಅದೇ ಪರ್ಪಸ್ ಆಗಬಾರ್ದು. ಏನೋ
ನೀಚಂತೂ ಸ್ವಧರ್ಮ ಆಗಲ್ಲ, ನೆನ್ಪಿಟ್ಕೊಳ್ಳಿ. ನೀ ಪ್ರಶ್ನೆನೇ ಇಲ್ಲ ಅದು. ಕೆಲವರೆಲ್ಲ ಇದ್ದಾರೆ, ನಾ ಕಳತನ ಬಿಡೋದಿಲ್ಲ, ಯಾಕೆ ವಂಶ ಪಾರಂಪರ್ಯ ಬಂದಿದೆ, ಸ್ವಧರ್ಮ ಹಾಗೆಲ್ಲ ಹೇಳಬಾರ್ದು. ಕೆಟ್ಟದ್ದು ಸ್ವಧರ್ಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಧರ್ಮ, ಸ್ವಧರ್ಮ, ಸ್ವ ಅಂದರೆ ವಿಷ್ಣು, ವಿಷ್ಣು ಪ್ರೀತಿಕರವಾದದ್ದು ಧರ್ಮ. ಆಫೀಸ್ ಕೆಲಸ ತೋಚಿದ್ದೆಲ್ಲ ಕೆಲಸ ಆಗೋದಿಲ್ಲ. ಆಫೀಸ್ ಕೆಲಸ ಮಾಡ್ತಾ ಹೊರತು ಇದು ಮಾಡೋದಿಲ್ಲ. ನೋಡಿ ನೋಡಿ, ಯಾವಾಗ ಡ್ಯೂಟಿ ಮೇಲೆ ಸಾಯ್ತಾನಲ್ಲ ಅವನಿಗೆ ಭಾರಿ ಗೌರವ ಇದೆ. ಆನ್ ಡ್ಯೂಟಿ ಸತ್ರ, ಬೇರೆ ಸತ್ರ ಇಲ್ಲ. ಅರ್ಥ ಆಯ್ತಾ? ಅದು ಆ ಬೆನಿಫಿಟ್, ಈ ಬೆನಿಫಿಟ್ ಬೇರೆ, ಆ ಬೆನಿಫಿಟ್ ಬೇರೆ. ಆನ್ ಡ್ಯೂಟಿ ಇದ್ದಾಗ ಸತ್ತರೆ ಬಿಡೋದರ ಜೊತೆಗೆ ಆ ಸ್ಪೆಷಲ್ ಡ್ಯೂಟಿ ಸಿಗುತ್ತವೆ. ಅರ್ಥ ಆಯ್ತಾ? ಅದು ಯಾವುದೋ ಮತ್ತೆ ಹೆಂಡೆ ಕೊಡು ಕೂತಿದ್ದ ಅದಕ್ಕೆಲ್ಲ ಡ್ಯೂಟಿ ಅಂತ ಕರೆಯೋದಿಲ್ಲ, ತಿಳಿಯುತ್ತಾ? ಆಫೀಸ್ ಕೆಲಸನೇ ಆಗಬೇಕು. ಮತ್ತೆ ಅದರಿಂದ ಹೋಯ್ತು ಅದು. ಇನ್ನು ನೀಚ ಕೆಲಸ ಅಂದರೆ ಈ ನೀಚ ಕೆಲಸ ಅಲ್ಲ. ಧರ್ಮವ್ಯಾಧ ಏನು ಮಾಡ್ತಾ ಇದ್ದ? ಮಾಂಸ ಮಾರಾಟ ಮಾಡ್ತಾ ಇದ್ದ. ಧರ್ಮವಾರ ಮಾಂಸ ಮಾರಾಟ. ಆದ್ರೆ ಮಾಂಸ ಮಾರಾಟ ಮಾಡ್ತಾ ಮಾಂಸ ತಿಂತಿರಲಿಲ್ಲ. ಅಲ್ಲಿ ಹುಟ್ಟಿದ್ದ, ಒಳ್ಳೆ ಜ್ಞಾನ ಇತ್ತು ಆತನಿಗೆ, ಸ್ವಧರ್ಮ ಅಂತ ಮಾಡ್ತಿದ್ದ ಅಷ್ಟೇ. ಸಪ್ಲೆ ಕೊಲ್ಲೋ ಕೆಲಸ ಮಾಡ್ತಿದ್ದಿಲ್ಲ ಆತ. ಕೊಲ್ಲೋ ಕೆಲಸ ಆತಂದಲ್ಲ. ಏನು ಮಾಡ್ತಿದ್ದ? ಮಾರಾಟದ ಕೆಲಸ ಮಾತ್ರ. ಅದು ಧರ್ಮಾಚರಣೆ ಸರಿ ಮಾಡ್ದ. ಅವನಿಗೆ ಯಾವ ದಡ್ಡಿ ಆಗಲಿಲ್ಲ. ಆ ನೀಚೆ ಕೆಲಸ ಆದರೆ ಮಾಡ್ಬೋದು, ಬಟ್ ಈ ಕೆಲಸ ಮಾಡೋಂಗಿಲ್ಲ. ಕಸ ಗುಡಿಸಿ ದೇವಸ್ಥಾನಕ್ಕೆ ಹೋದ ಯಾರೋ ಒಬ್ರು ಇದ್ರು, ಅದು ಮಠದಲ್ಲಿ ಏನೋ ತುಂಬ ಕಷ್ಟದಲ್ಲಿದೆ, ಕೆಲಸ ಕೊಡಿಸಿ ಅಂತ ಕೇಳಿದ. ಒಂದು ಮಠಕ್ಕೆ ಹೇಳಿದಾಗ ಕೆಲಸ ಕೊಟ್ಟರು. ಕಸ ಗುಡಿಸೋದು, ಇದು ಮಾಡೋದು, ತೀರ್ಥ ಕೊಡೋದೆಲ್ಲ. ಅವ್ನು ಏನು ಮಾಡಿದ ಗೊತ್ತಾ? ನಂಗೆ ಅವಮಾನ ಆಗುತ್ತೆ ಕಸ ಗುಡಿಸ್ಬೇಕಲ್ಲಿ. ಅವ್ನು ಕೆಲಸ ಇಲ್ಲ, ಬದಲು ಅವಮಾನ ಆಗುತ್ತಂತೆ. ಬೀದಿ ಗುಡಿಸೋದಲ್ಲಿ ಮಠದ ಕಸ ಗುಡಿಸೋದಲ್ಲಿ ಎಷ್ಟು ಪುಣ್ಯ ಮಾಡಿರ್ಬೇಕಲ್ಲೇನೋ ಅದಕ್ಕೆ. ರಾಜ ಮಹಾರಾಜರು ಮಾಡ್ತಿದ್ರಂತೆ. ಇದು ಬರುತ್ತೆ, ಕೃಷ್ಣ ಜಯಂತಿ ಕಥೆಯಲ್ಲಿ ಹೇಳ್ತಾರೆ. ಮಹಾರಾಣಿ ಅವಳು ಹೋಗಿ ಸ್ವತಃ ತಾನು ಕೃಷ್ಣನ ಗುಡಿಯಲ್ಲಿ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಬರ್ತಿದ್ಲು. ಗೊತ್ತಾಯ್ತಾ? ಅಂಬರೀಷನ್ ಕಥೆ ಅಲ್ಲ ಇದು. ಇದರಲ್ಲಿ ಅಲ್ಲ, ಅದು ಬೇರೆ. ಇದು ತಾರಂಗಿ ಅಂತ ಅವಳ ಹೆಸರು. ತಾರಂಗಿ ಅಂತ ಒಬ್ಳು ಕಥೆ ಹೇಳ್ತಾರೆ. ಸ್ವತಃ ನೋಡ್ತು ಆಶ್ಚರ್ಯಪಟ್ಟು, ಏನು ಮಹಾರಾಣಿ? ಹೌದು, ಮಹಾರಾಣಿ ಅಂತ ದೇವ್ರ ಕೆಲಸ ಮಾಡೋದಕ್ಕೆ ಮಹಾರಾಣಿ ಅಂತ ಸಾರ್ಥಕ ಅಂತ ಹೇಳ್ತಾರೆ. ಬೀದಿ ಗುಡಿಸೋದು ಕೆಲಸ ಅಲ್ಲಲ್ಲ ಅದು. ಅವಷ್ಟು ಕೆಲಸ ಬಿಟ್ಟು ಹೋಗ್ಬಿಟ್ಟು ಆಶ್ಚರ್ಯ ಅಂದರೆ ಅದು ಅವಮಾನ ಅಂತ ತಿಳ್ಕೊತಾರೆ. ಇದು ಎಷ್ಟು ಆಶ್ಚರ್ಯ! ಅದು ನಿಜವಾದ ಸನ್ಮಾನದ ಕೆಲಸ ಅದು. ಅದಕ್ಕಿಂತ ಭಾಗ್ಯಕ್ಕೆ ತುಂಬ ಜನಕ್ಕೆ ಫೀಲಿಂಗ್ ಇದೆ. ಎಲ್ಲ ಹೋಗಿರ್ತಾರಲ್ಲ, ಏನು ಕೆಲಸ ಮಾಡೋದಿಲ್ಲ, ಮಾಡಿದರೆ ಮರ್ಯಾದೆ ಹೋಗುತ್ತೆ ನಮಗೆ. ತಪ್ಪದು. ಏನಕ್ಕೆ ನಮ್ಮ ಕೈಲಾದಷ್ಟು ಮಾಡಿದರೆ ಎಷ್ಟು ಸೇವೆ ಪುಣ್ಯ ಬರುತ್ತೆ ಗೊತ್ತಾದ್ರಿಂದ. ಅಂಥ ಜಾಗದಲ್ಲಿ ದೊಡ್ಡವ್ರು ಓಡಾಡಿದ ಜಾಗ, ಅಲ್ಲಿ ಕಸಕ್ಕೆ ಕೂಡ ಏನದು ಪವಿತ್ರ. ಮಹತ್ಪಾದ ರಜೋಭಿಷೇಕಂ ಅಷ್ಟೆಲ್ಲ ಇರುತ್ತೆ. ಅದು ಪುಣ್ಯ ಸಂಪಾದನೆ ಮಾಡೋದು ಭಾರಿ ಸುಲಭ. ತುಂಬ ಜನ ಕಳ್ಕೊಂಡ್ಬಿಡ್ತಾರೆ. ಭಾರಿ ದೊಡ್ಡ ದೊಡ್ಡ ಅವಲಕ್ಕಿ ಕೊಟ್ಟ ಅಷ್ಟೇ ಸುಧಾಮ ಅಷ್ಟೇ. ಗೊತ್ತಾಯ್ತಾ? ಅದಕ್ಕೆ ಪಂಚಭಕ್ಷ ಪರಮಾನ್ನ ಮಾಡಿಸಿಲ್ಲ. ಅದು ದುರ್ಯೋಧನ ಮಾಡಿದ್ದಕ್ಕಿಂತ ಕೋಟಿ ಕೋಟಿ ಪಾಲು ಪುಣ್ಯ ಬಂತದ್ದು. ನಾವು ಮಾಡೋದನ್ನು ಸಂತೋಷದಿಂದ ಮಾಡೋದು, ಮತ್ತು ಇನ್ನೂ ಉಪಕಾರವಾಗಲಿ ಅಂತ ಮಾಡೋದು, ದೇವ್ರ ಪ್ರೀತನಾಗಿ ಮಾಡಿಬಿಟ್ರೆ ಚಿಕ್ಕ ಕೆಲಸ ಏನು ಮಾಡುತ್ತದ? ದೊಡ್ಡ ಫಲ ಕೊಡುತ್ತೆ. ತಿಳಿತಾ? ದೊಡ್ಡ ಕೆಲಸ ಮಾಡ್ತಾನೆ, ಅದು ಏನೋ ಕೆಲಸ ಇದೆ, ಫೇಲ್ ಆಗಿಬಿಡುತ್ತೆ. ನಮ್ಗೆ ಪುಣ್ಯ ಬರಲಿಕ್ಕೆ ಭಾಳ ಸುಲಭದ ಮಾರ್ಗ ಇದೆ, ಮಾಡೋದಿಲ್ಲ ಅದನ್ನಷ್ಟೇ. ಯಾರೋ ವಯಸ್ಸಾದವ್ರು ಹೋಗ್ತಿರ್ತಾರೆ, ಪಾಪ ತುಂಬ ಕಷ್ಟಪಡ್ತಿರ್ತಾರೆ. ನೋಡ್ಕೊತು ಈ ಮಾಡೋ ಕೆಲವು ತಳ್ಳಿ ಹೋಗ್ತಾರೆ, ಅದು ಬೇರೆ ಇನ್ನೂ ಮಹಾಮೂರ್ಖರಿರ್ತಾರೆ. ತಮಾಷೆ ಮಾಡೋದು ಮುದುಕ ಅಂದೆ ತುಂಬ ಜನ ಹೇಳ್ತಾರತ್ತಾರ. ಪಾಪ ಸ್ವಲ್ಪ ಸಹಾಯ ಮಾಡಿಬಿಟ್ರೆ ಎಷ್ಟಾಗುತ್ತೆ? ಇವನು ಮನೆಗೆ ಹೋಗ್ಬಿಟ್ಟು ಬರಬೇಕಾಗಿಲ್ಲ, ಅಲ್ಲೇ ಸ್ವಲ್ಪ ಅವ್ರು ಅಸಿಸ್ಟ್ ಮಾಡಿದರೆ ಸಾಕು. ರೋಡ್ ದಾಟ್ತಿರ್ತಾರೆ, ಸ್ವಲ್ಪ ಅಸಿಸ್ಟ್ ಮಾಡಿಬಿಟ್ರೆ ಸಾಕು. ಹೇಳಿದ್ರೆ ಸ್ವಲ್ಪ ಗೈಡ್ ಮಾಡಿದರೆ ಸಾಕು. ಅದೇ ದೊಡ್ಡ ಬೆಳೀತಾ ಬೆಳೀತಾ ಹೋಗುತ್ತೆ. ಲಕ್ಷಾಂತರ ವರ್ಷಕ್ಕೆ ಏನಾಗಿರುತ್ತಾಗ್ರೆ ಏನೋ ಲೈಫ್ ಸೇವಿಂಗ್ ಕೆಲಸ ಆಗಿರುತ್ತೆ. ಆ ಕೆಲಸ ಏನಾದ್ರು ಒಂದು ಕೆಲಸ ಮಾಡಬೇಕಲ್ಲ ಲೋಕದಲ್ಲಿ, ಒಳ್ಳೇದು ಮಾಡಬೇಕು. ನಮ್ಮಿಂದಾದ ಬರೀ ಇದರಿಂದ ಸ್ವಲ್ಪ ಉಪಯೋಗ ಆಯಿತು ಅಂತ ಅನಿಸ್ಬೇಕು. ಅದು ಯಾವ್ದು ಇಟ್ಕೊಂಡಿರ್ತಾರೋ ಅದನ್ನು ಮಾಡಿದರೆ ಭಾರಿ ಶ್ರೇಷ್ಠ. ಬ್ರಾಹ್ಮಣನ ಕೆಲಸ ಅಂತಿದೆ, ಎಷ್ಟೇ ಎಕ್ಸ್ಕ್ಲೂಸಿವ್ ಕೆಲಸ ಇದೆ ಪ್ರತಿಯೊಬ್ಬರಿಗೆ. ಅದನ್ನು ಮಾಡಿದರೆ ಜಾಸ್ತಿ ಪುಣ್ಯ. ಉಪಕಾರ ಮಾಡಿ ಜನರಲ್ ಪುಣ್ಯ ಬಂದೇ ಬರುತ್ತೆ. ಆ ದೃಷ್ಟಿಯಿಂದ ಅದು ಮಾಡ್ಲಿಕ್ಕಾಗದೆ ಹೋದರೆ ನಿತಾಂತ ಶಕ್ತಿ ಹ್ರಾಸೆ. ಅವನೇನು ಮಾಡಬೇಕಾಗ? ದೇಹತ್ಯಾಗ ಮಾಡಬೇಕು. ಬಟ್ ವಿಷ ತೊಗೊಂಡು ಸಾಯೋಗಿಲ್ಲ. ಹಾಗೆ ಸಾಯ್ಬೇಕು, ಅದು ನಿಯಮ ಇದೆ. ಮತ್ತೆ ಹುತಾಶನಾದವು, ಅಗ್ನಿಯಲ್ಲಿ ಹಾರಬಹುದು, ಅಥವಾ ಪ್ರಯಾಗದಲ್ಲಿ ತ್ರಿವೇಣ ದೇಹ ಬಿಡಬಹುದು, ಬೆಟ್ಟದ ಮೇಲಿಂದ ಕೆಳಗೆ ಉರುಳಬಹುದು. ಅದು ಮತ್ತೆ ಎಷ್ಟೆಲ್ಲಿ ಸಾಯ್ಬೋದು ಲಿಸ್ಟ್ ಕೊಟ್ಟಿದ್ದಾರೆ. ಆ ರೀತಿ ಸಾಯ್ಬೋದು. ಬೇರೆ ರೀತಿ ಸತ್ರ ಮತ್ತೆ ಆತ್ಮಹತ್ಯೆ ಆಗುತ್ತೆ. ಇದು ಆತ್ಮಹತ್ಯೆ ಅನಿಸೋದಿಲ್ಲ. ಇದು ಈ ರೀತಿ ಸಾಯ್ಬೋದು. ಗಂಗಾ ನದಿಯಲ್ಲಿ ಮುಳುಗಬಹುದು, ಭಾರಿ ಶ್ರೇಷ್ಠ. ಎಷ್ಟೋ ಜನದ ಕಥೆ ಹೇಳ್ತಾರೆ. ಎಷ್ಟೋ ಯತಿಗಳು ಅಂತ್ಯಕಾಲದೊಳಗೆ ಗಂಗಾದಲ್ಲಿ ಮುಳುಗಿದವರು ಇದ್ದಾರೆ. ಪೂರ್ತಿ ಎಲ್ಲ ಮುಗಿದೋಗ್ಬಿಟ್ಟಿದೆ, ಎಲ್ಲ ಕೊಟ್ಟು ವ್ಯವಸ್ಥೆ ಮಾಡಿ ಅಲ್ಲಿ ಹೋಗಿ ದೇಹತ್ಯಾಗ ಮಾಡಿದವರು ಇದ್ದಾರೆ. ಗಂಗಾ ಅಂತ ಹೇಳಿದ್ದಾರೆ. ಬೀಳ್ಬೋದು, ಅದು ಸುಮ್ಮನೆ ಬೀಳಬೇಡ ಅಂತ ಹೇಳಿದ್ದಾರೆ. ಇದಾಗಿರ್ಬೇಕು, ಕಾರಣ ಇರಬೇಕು. ಅದಕ್ಕೆ ಕಾರಣ ಬಿದ್ದರೆ ಆತ್ಮಹತ್ಯೆ ಆಗುತ್ತೆ. ಗಂಗೆಯಲ್ಲಿ ಬಿದ್ದರೂ ಆತ್ಮಹತ್ಯೆನೇ. ಅದು ಅಗ್ನಿ ಸುಡುತ್ತೆ. ಅಗ್ನಿ ಒಳಗೆ ಏನಿಲ್ಲ, ಅಷ್ಟು ಸುಲಭ ಹೋಗೋದಿಲ್ಲ. ನೀರೊಳಗೆ 2 ನಿಮಿಷದಲ್ಲಿ ಸಾಯ್ತಾರೆ, ಇಲ್ಲ ಅಷ್ಟು ಸುಲಭ ಸಾಯಲ್ಲ. ಒದ್ದಾಡಿದಾಗ್ತದೆ. ಸ್ವಲ್ಪ ಟೈಮ್ ಬೇಕು. ಹಾರ್ಟ್ ಫೇಲರ್ ಸಾಯ್ಬೋದು ಅಷ್ಟೇ ಭಯಕ್ಕೆ. ಅದು ಹಿಂಸೆ ಜಾಸ್ತಿ. ಅದು ದೇಹಾತ್ಯಯ ಸತತ ಏವ ಸಾ ತತ ಏವ ತನುಂ ನಿಜಾಗ್ನೌ ಸಂತ್ಯಜ್ಯ ರಾಮ ಪುರತಃ
ನೋಡಿದ್ದಾರೆ ರಾಮ ಪುರತಃ ದೇವರ ಅಂತ್ಯಕಾಲ ಸ್ಮರಣೆ ಮಾಡಿ ಸತ್ರನೇ ಸಾಕು, ರಾಮದೇವ್ರ ಎದುರಿಗೇನೆ ನೋಡ್ತಾನೆ, ಎಷ್ಟು ಪುಣ್ಯ ಮಾಡಿರಬೇಕು. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ ಈ ದೇಹತ್ಯಾಗ ಮಾಡಿದರು ಅಂತ ಹೇಳ್ತಾ ಈ ಒಂದು ಕಥೆಯಿಂದ ದೊಡ್ಡ ಮೆಸೇಜ್ ಕೊಡು. ಸ್ವಧರ್ಮ ಎಷ್ಟು ದೊಡ್ಡದು, ಆಗದೆ ಹೋದ್ರೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ರೀತಿ ಸಾಯ್ಬೋದು ಎಲ್ಲ ವಿಚಾರ ಮಾಡ್ತಾ ಹೋಗ್ತಾ. ಈ ಒಂದೊಂದು ಇನ್ಸಿಡೆಂಟ್ ಕೂಡ ಹೈಲಿ ಎಜುಕೇಟಿವ್ ಅಂತ. ಅದನ್ನು ಓದದೆ ಹೋದ್ರೆ ಏನಾಗುತ್ತೆ, ಸುಮ್ಮನೆ ಸಾಯೋದು ಏನೋ ಮಾಡೋದು ಅಲ್ಲಿ ಮಾಡಿ ಇರೋ ಪಾಪ ಜಾಸ್ತಿ ಮಾಡ್ಕೋತಾರೆ ಅಷ್ಟು. ಹಾಗೆಲ್ಲ ಮಾಡೋದು ಶಾಸ್ತ್ರದ ಪ್ರಾವಿಷನ್ ಇದೆ, ಅದು ಉಪಯೋಗಿಸ್ಬೋದು. ವಾಲಂಟ್ರಿ ರಿಟೈರ್ಮೆಂಟ್ ಇದ್ರೆ ಹಾಗೆ ಸುಮ್ಮನೆ ಅಬ್ಸ್ಕಾಂಡ್ ಆಗಿಬಿಟ್ರೆ ವಾಲಂಟ್ರಿ ರಿಟೈರ್ಮೆಂಟ್ ಕರೆಯೋದಿಲ್ಲ. ಅದನ್ನು ಏನು ಅಪ್ಲೈ ಮಾಡಬೇಕು, ಅದು ಅಕ್ಸೆಪ್ಟ್ ಆಗಬೇಕು. ಅಕ್ಸೆಪ್ಟ್ ಮಾಡೋದ್ರೆ ಮುಂಚೆ ಹೋದ್ರೆ ಬೆಲೆ ಇಲ್ಲ ಅದಕ್ಕೆ. ಅಕ್ಸೆಪ್ಟ್ ಆದಮೇಲೆ ಮಾಡಿದ್ರೆ ಮಾತ್ರ ಆಗೋದು. ಅದಕ್ಕೆ ಸುಮ್ಮನೆ ಇನ್ನೊಂದು ಮುಖ್ಯವಾದ ಕಂಡೀಷನ್ ಹೇಳ್ತಾರೆ, ಪರ್ಮಿಷನ್ ತೊಗೋಬೇಕು ಜ್ಞಾನಿಗಳು. ಆಯ್ತಾ, ಯಾರಾದ್ರೂ ಹೋಗಿಬಿಟ್ಟು ಅವ್ರ ಹತ್ರ ವೈಷ್ಣವ ಆಗಬಹುದಾ, ನೈವೇದ್ಯ ಆಗಬಹುದಾ, ಸ್ನಾನಕ್ಕೆ ಅಪ್ಪಣೆ ಕೇಳ್ತಾರಲ್ಲ ಹಾಗೆ ನಾನು ಸಾಯ್ತಾ ಇದ್ದೇನೆ ಅನುಮತಿ ಕೊಡಿ ಅಂತ ಕೇಳಬೇಕು. ಅವರು ಸುಮ್ಮನೆ ಕೊಡೋದಿಲ್ಲ, ಯಾಕಂದ್ರೆ ಅವ್ರ ಜವಾಬ್ದಾರಿ ಬರುತ್ತೆ. ಆಮೇಲೆ ಅದು ಇವ್ರು ಹೇಳಿದ್ರು ಸತ್ಯ ಅಂತ ಹೇಳಿಬಿಟ್ರೆ ಪಂಜಿತ ಆಗುತ್ತೆ. ಅದಕ್ಕೇನು ಮಾಡ್ತಾರೆ ಅವರು, ಎಕ್ಸಾಮಿನ್ ಮಾಡ್ತಾರೆ, ಕೇಸ್ ಸ್ಟಡಿ ಮಾಡ್ತಾರೆ. ವಾಲಂಟ್ರಿ ರಿಟೈರ್ಮೆಂಟ್ ಕಳ್ತನ ಮಾಡಿದವರೆಲ್ಲ ಕೊಡೋಲ್ಲ. ಅವ್ರಿಗೆ ಕರೆಕ್ಟ್ ಸೇರ್ ಇರಬೇಕು, ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಇರಬೇಕು, ಆಗ ಕೊಡ್ತಾರೆ. ಎಲ್ಲರೂ ಕೊಡೋದಿಲ್ಲ, ನೋಡ್ತಾರೆ ಎಲ್ಲ. ನಿಜವಾಗ್ಲೂ ಕಷ್ಟ ಇದೆ ಅಂತ ಅರ್ಥ ಮಾಡಿ ಆಗ ಹೇಳ್ತಾರೆ, ಆಗ ವಿಷ್ಣು ಪ್ರೀತ್ಯರ್ಥ ಆಗಬಹುದು ಅಂತ ಹೇಳ್ತಾರೆ. ಅದು ಪರ್ಮಿಷನ್, ಕೋರ್ಟ್ ಪರ್ಮಿಷನ್ ಕೊಡ್ತು ಅಂತ ಹೇಳ್ತಾರಲ್ಲ, ಆ ಥರ ದೇವರಿಂದ ದೊಡ್ಡವನ್ನ ಅನುಜ್ಞೆ ತೊಗೊಂಡು ಆಗ ಪ್ರಾಣ ಬಿಟ್ಟರೆ ಅದು ಸದ್ಗತಿ ಕಾರಣ. ಇಲ್ಲ ಹೋದರೆ ಇಲ್ಲ. ಇದು ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ಸಮಸ್ಯೆಯಲ್ಲಿ ಇದ್ದಾರೆ ಪಾಪ, ತುಂಬ ಜನಗಳು. ಎಷ್ಟೋ ಜನ ಅಂದರೆ ತುಂಬ ಜನನೇ ಇದ್ದಾರೆ. ನಮ್ಮ ಭಾರಿ ಶ್ರೀಮಂತರಿದ್ದಾರೆ ಪಾಪ, ನೋಡ್ಕೊಂಡು ದುಡ್ಡು ನೋಡ್ಕೊಡುತ್ತೆ ಅವ್ರನ್ನ. ನೋಡ್ರಿ, ಜನ ನೋಡ್ಕೋಬೇಕು, ಎಲ್ಲ ಹೊರಗೆ ಹಾಕ್ಬಿಟ್ಟಿದ್ದಾರೆ. ತುಂಬ ಜನ ಇದ್ದಾರೆ. ಹೇಳಿದ್ದಾರೆ ನಾನು 85 ವರ್ಷ ಮಗ ಸೊಸೆನೆ ಮೋಸ ಮಾಡಿಬಿಟ್ರು ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಸೇರಿಸಿ 1 ತಿಂಗಳು ದುಡ್ಡು ಕೊಟ್ಟು ಆಮೇಲೆ ಕೊಡೋದೇನೋ ಅವ್ರು ಹೊರಗೆ ಹಾಕಿ ಎಲ್ಲೋ ಹೋಗಿ ಬಿದ್ದು ಸಂತ ಮುರ್ಕೊಂಡು, ಗೊತ್ತಾಯ್ತಾ. ಈಗ ಒದ್ದಾಡ್ತೀವಿ, ಏನಾದ್ರು ಸ್ವಲ್ಪ ಕೆಲಸ ಕೊಡಿಸ್ತೀರ, ಏನು ಕೆಲಸ ಮಾಡ್ತೀಯಪ್ಪ ಅಂದರೆ, ಈಗ ನನ್ನ ಈ ಸ್ಥಿತಿ ಹೀಗಿದೆ, ಏನಾದ್ರು ಕೊಟ್ಟರೆ ಮಾಡ್ತೀನಿ. ಎಷ್ಟು ದುಃಖದಲ್ಲಿ ಇರ್ತಾರೆ ಅಂದರೆ, ಕೋಟ್ಯಾಧೀಶ ಅವತ್ತೇ ಆಯ್ತಾ, ಸಾಮಾನ್ಯನಲ್ಲ, ಎಲ್ಲ ಮೋಸ ಮಾಡಿ ಕಿತ್ಕೊಂಡ್ಬಿಟ್ಟಿದೆ. ಅಂಥವ್ರ ಗತಿ ಏನಾಗುತ್ತೆ ಎಂಬುದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಕಥೆ ಹೇಳ್ತಾರೆ. ವಿರಾಧನ ವಧೆ, ಶರಭಂಗರ ಉದ್ಧಾರವಾಯಿತು. ಬಿಡದ ಯಾವುದು ಮೋಕ್ಷಕ್ಕೆ ಕಾರಣನೋ ಅದು ನರಕಕ್ಕೆ ಕಾರಣ ಆಗ್ತಾಯಿತ್ತು. ಸುಮ್ಮನೆ ಸತ್ತಿದ್ರೆ ನರಕಕ್ಕೆ ಕಾರಣ ಆಗ್ತಾಯಿತ್ತು. ಇದು ಮೋಕ್ಷಕ್ಕೆ ಕಾರಣ ಮಾಡ್ಕೊಂಡು ಊಟ ಮಾಡಿದ ಪಾಪ ಅದು ನರಕ ಆಗುತ್ತೆ. ನೈವೇದ್ಯ ವೈಷ್ಣವ ಮಾಡ್ತಿದ್ದ ಪುಣ್ಯ ಆಯ್ತಾ, ಪ್ರಸಾದ ಆಯ್ತಾ. ಅದೇ ಊಟನೇ ಏನಾಯ್ತು, ಈಗ ಮೋಕ್ಷಕ್ಕೆ ಕಾರಣ ಆಯ್ತು. ಅದೇ ಹಾಗೆ ತಿಂದಿದ್ರೆ ನರಕಕ್ಕೆ ಕಾರಣ ಆಗ್ತಿತ್ತು. ಸೊ ಇಷ್ಟೇ ಧರ್ಮಕ್ಕೆ ಇಷ್ಟೇ ವ್ಯತ್ಯಾಸ. ವಿಹಿತ ಆಗಿರಬೇಕು, ಕೃಷ್ಣಾರ್ಪಣ ಬುದ್ಧಿ ಇರಬೇಕು, ಫಲಾಪೇಕ್ಷೆ ಇರಬಾರ್ದು. ಮುದೋಯ್ತರಿಗೆ ದೊಡ್ಡ ಕರ್ಮ ಆಗುತ್ತೆ. ಇಲ್ಲದೆ ಹೋದರೆ ದೊಡ್ಡ ಯಜ್ಞ ಮಾಡಿದ್ರು ಪ್ರಯೋಜನ ಇಲ್ಲ, ಅಹಂಕಾರ ಇಟ್ಕೊಂಡು. ಹಾಂ, ಯಾರಿಗೆ? ವಾನಪ್ರಸ್ಥರಿಗೆ ಫಸ್ಟ್ ಪ್ರಿಫರೆನ್ಸು, ಉಳಿದವ್ರು ಕಾಡು ಪಾಲಾಗಿದ್ದವ್ರಿಗೆ ನೆಕ್ಸ್ಟ್ ಪ್ರಿಫರೆನ್ಸು. ಗೃಹಸ್ಥನಾಗಿರ್ಬೋದಲ್ಲ, ಗೃಹಸ್ಥಾಶ್ರಮಗಳಿಗೆ ಇಲ್ಲ, ಮನೆ ಮಕ್ಕಳೆಲ್ಲ ಇರ್ತಾರಲ್ಲ, ಅದಕ್ಕೋಸ್ಕರನೇ ವಾನಪ್ರಸ್ಥನಾಗಬೇಕು ಅವನು ಕೊನೆಗೆ. ವಾನಪ್ರಸ್ಥನಾಗಿದ್ದರೆ ಲಿಸ್ಟಲ್ಲಿ ಬಂದ್ಬಿಡ್ತಾನೆ ಆಟೋಮೆಟಿಕ್ಕಾಗಿ. ಇಲ್ದವರೆ ಅವ್ರಿಗೆ ಕ್ಲೇಮ್ ಮಾಡಿ ಸೇರಿಸ್ಕೋಬೇಕಂತ, ರಿಸರ್ವೇಷನ್ ಕೇಸಲ್ಲಿ ಸೇರ್ಬೇಕಷ್ಟೇ ಅವನು.